ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ. ಈ ಸಲದ ವಿಷಯ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನದ ಮಹತ್ವ. ಇಂದಿನ ಸಂವಾದದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಕಲಬುರಗಿಯ ಕೆಬಿಎನ್ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಝೀನತ್ ಬೇಗಂ ಹಾಗೂ ನಮ್ಮ ಸಂಕಲ್ಪ ಪ್ರತಿಷ್ಠಾನದ ಸಂಸ್ಥಾಪಕ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಜೋಳ. ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ ಜೊತೆ ಜೊತೆಯಲಿ ಬಾನುಲಿಯ ಜೊತೆ. ರಕ್ತದಾನದ ಮಹತ್ವ ಕುರಿತು ಕೇಳುಗರು ಸಂವಾದ ನಡೆಸಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 295986 ಅಥವಾ 295987. ಕಲಬುರಗಿಯ STD ಕೋಡ್ ಸಂಖ್ಯೆ 08472. ಜೊತೆ ಜೊತೆಯಲಿ ಸಾಗಲಿ ವಿಶ್ವ ಪಥವಾ ಸೇರಲಿ. ಕಾರ್ಯಕ್ರಮದ ಪ್ರಸ್ತುತಿ ಸೋಮಶೇಖರ್ ಎಸ್ ರೂಢಿ. ಸಾಗಲಿ ವಿಶ್ವ ಪಥವಾ ಸೇರಲಿ. ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರಗಳು ಮತ್ತು ಇವತ್ತಿನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ಜೊತೆ ಜೊತೆಯಲ್ಲಿ ತಮಗೆಲ್ಲ ಹಾರ್ದಿಕವಾದಂಥ ಸ್ವಾಗತ. ಆತ್ಮೀಯರೇ, ಇವತ್ತಿನ ವಿಷಯದ ಬಗ್ಗೆ ತಮಗೆ ಗೊತ್ತಿದೆ. ವಿಶ್ವ ರಕ್ತದಾನಿಗಳ ದಿನಾಚರಣೆ ಸಂದರ್ಭದೊಳಗೆ ರಕ್ತದಾನದ ಮಹತ್ವ ಈ ಕುರಿತು ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಗೆ ಇಬ್ಬರು ವಿಶೇಷ ಅತಿಥಿಗಳಿದ್ದಾರೆ. ಡಾಕ್ಟರ್ ಝೀನತ್ ಬೇಗಂ ಅವರು ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ, KBN ವೈದ್ಯಕೀಯ ಕಾಲೇಜು ಕಲಬುರಗಿ. ಇವರು ಕಲಬುರಗಿಯ ಮೆಡಿಕೇರ್ ರಕ್ತನಿಧಿ ಅಂದರೆ ಮೆಡಿಕೇರ್ ಬ್ಲಡ್ ಬ್ಯಾಂಕಿನಲ್ಲಿ ಅಧಿಕಾರಿಗಳಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ವಿಶೇಷ ತರಬೇತಿಯನ್ನು ಅವರು ರಕ್ತನಿಧಿ ವ್ಯವಹಾರಗಳಲ್ಲಿ ಪಡೆದಿದ್ದಾರೆ ಮುಂಬಯಿಯ ಟಾಟಾ ಮೆಮೋರಿಯಲ್ ಹಾಸ್ಪಿಟಲ್ನಿಂದ. ಡಾಕ್ಟರ್ ಝೀನತ್ ಬೇಗಂ ಅವರಿಗೆ ತುಂಬ ಹೃದಯದ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ. ಆತ್ಮೀಯರೇ, ಇನ್ನೊಬ್ಬ ಅತಿಥಿ ಲಕ್ಷ್ಮೀಕಾಂತ್ ಜೋಳದವರು, ಸಾಮಾಜಿಕ ಕಾರ್ಯಕರ್ತರು, ನಮ್ಮ ಸಂಕಲ್ಪ ಪ್ರತಿಷ್ಠಾನದ ಸಂಸ್ಥಾಪಕ ಉಪಾಧ್ಯಕ್ಷರು. ಅವರು ಕೂಡ ತಮ್ಮ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆಗಿದ್ದಾರೆ. ಲಕ್ಷ್ಮೀಕಾಂತ್ ಜೋಳದವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ತುಂಬ ಧನ್ಯವಾದಗಳು ಸರ್. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದೊಳಗೆ ತಾವು ಕೂಡ ಭಾಗವಹಿಸಿ ತಮ್ಮ ಅನುಭವಗಳನ್ನು ಹೇಳ್ಕೊಳ್ಬೋದು, ತಮ್ಮ ವಿಚಾರಗಳನ್ನು ವ್ಯಕ್ತ ಮಾಡ್ಬೋದು, ತಮ್ಮ ಪ್ರಶ್ನೆಗಳೇನಾದರೂ ಇದ್ದ ಕೇಳ್ಬೋದು. ವಿಶೇಷವಾಗಿ ರಕ್ತದಾನದ ಬಗ್ಗೆ ತಾವು ಪ್ರಶ್ನೆಗಳನ್ನು ನಮ್ಮ ತಜ್ಞರಿಗೆ ಕೇಳ್ಬೋದು. ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಗಳು 295986 295987. ಕಲಬುರಗಿಯ STD ಕೋಡ್ 08472. ರಕ್ತದಾನ ಶ್ರೇಷ್ಠದಾನ ಅನ್ನುವಂಥ ಮಾತಿನೊಳಗೆ ಎರಡು ಮಾತಿಲ್ಲ, ಸಂದೇಹ ಇಲ್ಲ. ಇಡೀ ವಿಶ್ವನೇ ರಕ್ತದಾನವನ್ನು ಇವತ್ತಿನ ದಿವಸ ಪ್ರಮೋಟ್ ಮಾಡ್ತಾ ಇದೆ. ಅದನ್ನು ನಮ್ಮ ಎಲ್ಲ ಸಾರ್ವಜನಿಕರಲ್ಲಿ ಇನ್ನೂ ಹೆಚ್ಚಿನ ಜಾಗೃತಿ ಮೂಡಿಸುವಂಥ ಒಂದು ಕೆಲಸದೊಳಗೆ ವಿಶ್ವಸಂಸ್ಥೆ ತೊಡಗಿದೆ. ಅದರ ಜೊತೆಗೆ ನಮ್ಮ ಸರ್ಕಾರ ಕೂಡ ತೊಡಗಿದೆ. ಅದಕ್ಕೆ ರಕ್ತದಾನದ ಬಗ್ಗೆ ನಾವು ವಿಶೇಷವಾಗಿ ತಿಳ್ಕೊಳ್ಳುವಂಥ ವಿಚಾರಗಳು ಸಾಕಷ್ಟು ಅದಾವೆ. ಈ ಸಲದ ವಿಶ್ವ ಆರೋಗ್ಯ ಸಂಸ್ಥೆ ಏನು ಧ್ಯೇಯ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡದ, ಆ ಧ್ಯೇಯ ಒಂದು ಸಲ ನಾನು ಹೇಳ್ತೀನಿ, ತಾವು ಅದರ ಬಗ್ಗೆ ಚಿಂತನೆ ಮಾಡ್ಬೋದು. ಈ ಸಲದ ಧ್ಯೇಯ ಗಿವ್ ಬ್ಲಡ್, ಗಿವ್ ಪ್ಲಾಸ್ಮಾ, ಶೇರ್ ಲೈಫ್, ಶೇರ್ ಆಫನ್ ಅನ್ನುವಂಥದ್ದು. ಇದೇ ವಿಷಯದ ಜೊತೆಗೆ ನಾವು ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀವಿ. ಒಂದು ಗಮನಿಸಬೇಕಾದಂಥ ಅಂಶ ಏನು ಅಂತಂದ್ರೆ, ನಮ್ಮ ಅತಿಥಿಯಾಗಿರುವಂಥ ಡಾಕ್ಟರ್ ಝೀನತ್ ಬೇಗಂ ಅವರು ಹಿಂದಿ ಒಳಗೆ ಮತ್ತು ಇಂಗ್ಲೀಷ್ನೊಳಗೆ ಮಾತಾಡ್ತಾ ಇದ್ದಾರೆ. ಅವರಿಗೆ ತಾವು ಕನ್ನಡದೊಳಗೆ ಪ್ರಶ್ನೆಯನ್ನು ಕೇಳ್ಬೋದು, ಅದನ್ನು ನಾವು ಅವರಿಗೆ ಮುಟ್ಟಿಸ್ತೀವಿ. ಅದಕ್ಕಾಗಿ ಈ ಒಂದು ವಿಚಾರವನ್ನು ತಾವು ಗಮನಿಸ್ತೀರಿ ಅಂಥೇಳಿ ಭಾವಿಸಿ ಈ ಒಂದು ಧ್ಯೇಯ ವಾಕ್ಯದ ಜೊತೆಗೆ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಜಿನತ್ ಮೇಡಮ್, ಗಿವ್ ಬ್ಲಡ್, ಗಿವ್ ಪ್ಲಾಸ್ಮಾ, ಶೇರ್ लाइफ, शेर ऑफन, इसका मतलब क्या होता है? Blood is very important. Blood is needed for the survival, and blood is not manufactured anyway. Yes. Blood is only available from the human. Only human. If human gives a blood, then another person can be saved. The awareness is very poor in North Karnataka. So in order to have a lot of awareness and save thousands of life, we have to give blood and plasma also. There are many people dying because of lack of the plasma. So plasma is needed for the volume in the blood. Volume also needed for the normal circulation. So give plasma also, save life. So saving life and save share often
You have to, it's not only one time donation. You do it repeatedly every 3 months time, or at least 6 month time, or at least once in a year. Or I'll tell, at least a human being when once in lifetime should donate blood. Oh. This is share often. And I really am here to thank you all the donors who have saved thousands of lives. We have seen some, today's importance is, today is 14th June. Today is to 14th June, which is a birthday of our Karl-Heinz Steiner. He is the one who discovered ABO group. Because he discovered, today we are survived. Many are getting the blood and are survived. And his birthday is celebrated today. That is why. ಆತ್ಮೀಯರೇ, ಡಾಕ್ಟರ್ ಝೀನತ್ ಮೇಡಮ್ ಅವರು ಹೇಳ್ತಾ ಇದ್ದಾರೆ, ಇವತ್ತಿನ ದಿನ ಭಾಳ ಮಹತ್ವದ್ದು. ಕಾರ್ಲ್ ಸ್ಟೀನರ್ ಅವರ ಜನ್ಮದಿನವನ್ನು ನಾವು ಇವತ್ತಿನ ದಿವಸ ವಿಶ್ವ ರಕ್ತದಾನಿಗಳ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಭಾಳ ದೊಡ್ಡ ಕೊಡುಗೆಯನ್ನು ಅವರು ಮನುಕುಲಕ್ಕೆ ಕೊಟ್ಟಿದ್ದಾರೆ. ಏನು ಗ್ರೂಪ್ಗಳನ್ನು ಮಾಡಿದ್ದಾರೆ, ರಕ್ತಗಳ ಗುಂಪುಗಳನ್ನು ಅವರು ನಮಗೆ ಪರಿಚಯಿಸಿದ್ದಾರೆ. ಅಂಥವರ ಜನ್ಮದಿನದ ಸಂದರ್ಭದೊಳಗೆ ನಾವು ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ರಕ್ತದಾನ ಅನ್ನುವಂಥದ್ದು ಭಾಳ ಶ್ರೇಷ್ಠವಾದಂಥ ಒಂದು ದಾನ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಜೀವವನ್ನು ಉಳಿಸುವಂಥದ್ದು ಮತ್ತು ಕುಟುಂಬವನ್ನು ಉಳಿಸುವಂಥದ್ದು ನಾವು ಮಾಡ್ತಾ ಇದ್ದೀವಿ. ಯಾರು ರಕ್ತದಾನಿಗಳಿದ್ದಾರೆ ಅವರಿಗೆ ಅವರು ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. मैडम, आप कन्नड़ा में हमारे जो लिसनर्स हैं उनके साथ एक आपका ಶುಭಾಶಯ तो ಗ್ರೀಟಿಂಗ್ तो बनता है. ಡೆಫಿನೆಟ್ಲಿ ಸರ್. ವಿಶ್ವ ರಕ್ತದಾತರ ದಿನದ ಸಂದರ್ಭದಲ್ಲಿ ಎಲ್ಲ ಶ್ರೋತೃಗಳಿಗೂ ಮತ್ತು ಸಭೆಯ ಹಾಜರಾದ ಎಲ್ಲರಿಗೂ ರಕ್ತದಾನದ ದಿನದ ಹಾರ್ದಿಕ ಶುಭಾಶಯಗಳು ಮತ್ತು ಸಾವಿರಾರು ಜೀವಗಳನ್ನು ಉಳಿಸುವ ಎಲ್ಲ ರಕ್ತದಾನಗಳಿಗೆ डॉक्टर ज़ीनत बेगम ಮಾಡುವ ದೊಡ್ಡ ನಮಸ್ಕಾರ. बहुत अच्छा आपने कन्नड़ा बात की हमारे लिसनर से, उसके लिए हम धन्यवाद देते हैं आपका. और रक्त जो है वो बहुत इम्पोर्टेंट है लाइफ में. हम चर्चा शुरू करेंगे, जारी रखेंगे. एक कॉल है हमारे लिए. हेलो हेलो आकाशवाणी. हेलो 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 नमस्ते. ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು, ಎಲ್ಲಿಂದ? ವಿಶ್ವ ರಕ್ತದಾನ ದಿನದ ಶುಭಾಶಯಗಳು ತಮಗೂ ಮತ್ತು ಡಾಕ್ಟರಿಗೂ ಎಲ್ಲರಿಗೂ. ತಮಗೂ ಕೂಡ ಶುಭಾಶಯಗಳು, ಧನ್ಯವಾದ. ಏನು ಪ್ರಶ್ನೆ ಅದ ಕೇಳ್ರಿ ಈಶ್ವರ. ಈಗ ಇತ್ತೀಚೆಗೆ ರಕ್ತದಾನಿಗಳು ಕಡಿಮೆ ಆಗ್ತಾ ಇದೆ, ರಕ್ತದ ಕೊರತೆ ಇದೆ. ನಾವು ಅದಕ್ಕಿಂತ ಮುಂಚೆ ನಾವು ಏನೇನು ರಕ್ತ ಕೊಡೋಕ್ಕಿಂತ ಮುಂಚೆ ಚಿಕಿತ್ಸೆ ಏನೇನು ಪ್ರಿಕಾಷನರಿ ಮಾಡ್ಕೋಬೇಕು ಸರ್? ಈಶ್ವರ್ ಅಲ್ರಿ ತಮ್ಮ ಹೆಸರು? ಈಶ್ವರ್ ಅಂತಂದ್ರಲ್ಲ? ರಾಘವೇಂದ್ರ ಬಕ್ರಿ ಅಂತ. ರಾಘವೇಂದ್ರ ಬಕ್ರಿ ಅವರು, ಸಾರಿ, ರಾಘವೇಂದ್ರ ಬಕ್ರಿ ಅವರು सुरपुर माताड़ता इधर. राघवेंद्र भक्री जी आपसे पूछ रहे हैं कि आजकल ब्लड का स्केर्सिटी है और रक्तदान जो करते हैं उनका भी स्केर्सिटी है. वो रेडी होने के लिए क्या करना चाहिए, और जब हम ब्लड डोनेट करते हैं उससे पहले हम क्या कर सकते हैं, क्या क्या प्रिकॉशंस ले सकते हैं? ये उनको बताइए. हु कैन डोनेट ब्लड, राइट? हाँ, हु कैन डोनेट ब्लड. क्या उनके पास क्या प्रिपरेशन होना चाहिए ब्लड डोनेशन करने से पहले? हेल्दी he should be healthy and he should be above. मैडम आप. यस सर. राघवेंद्र और हेड भी बोल सकते हैं, हिंदी में आप बोल सकते हैं. हेल्दी होना चाहिए, 18 साल मेजर होना चाहिए, 18 साल की उम्र के ऊपर का आदमी होना चाहिए, और उसको कोई बीमारी नहीं होना चाहिए, जैसे कि एपिलेप्सी है, टीबी है, और एनी मेजर इलनेस नहीं होना चाहिए. कोई सर्जरी का होकर 1 साल होना चाहिए एटलीस्ट, और माइनर सर्जरी हुए तो थोड़े 3-4 वीक्स होना चाहिए. डिपेंड करता कौन से टाइप ऑफ सर्जरी है, या वैक्सीनेशन लिए तो थोड़े दिन तक नहीं दे सकते. ऐसे बहुत सारे क्राइटेरिया हैं जो FDA वाले ने बताए हैं. आपको व्हेन यू गो टू ब्लड डोनेशन यू विल हैव ए ब्लड डोनर फॉर्म. वहाँ पे आपको पूरा समझाएंगे, ये अगर आपके पास है तो आप यहाँ पे ब्लड डोनेट नहीं कर सकते, या आप थोड़े दिन के बाद ब्लड डोनेट कर सकते. आपको कितना होना? वेट शुड बी मोर देन 45 इन इंडिया. इंडिया में एटलीस्ट 45 चाहिए. मैं 3 मरतबा दिए. यस सर. मैं 3 times I will give you blood donate. Very good, thank you sir. 3 times. Thank you sir, thank you. ಹಾಂ, ಅಂದರೆ ರಾಘವೇಂದ್ರ ಅವರು ರೆಗ್ಯುಲರ್ ಆಗಿ ಕೊಡ್ತಾ ಇದ್ದೀರಿ ತಾವು ಬ್ಲಡ್?
Yes, sir. ಈಗಲೂ ಯಾರಿಗಾನ ಕೇಳಿದ್ರೆ ಕೊಡ್ತಾ ಇದ್ದೀನಿ. Very good, sir. We can add you for our voluntary donors list then. So you are doing a great job, sir. ವೆಲ್ಕಮ್ ಮೇಡಮ್. Yes, sir. along with the scarcity of the blood वो सालों करे तो अच्छा होते. Yes, sir. Yes, sir. We are here only for that only. मैं kindly request. Yes, sir. Very good. Nice विचार, sir. जो भकरी जी बोल रहे हैं, स्केर्सिटी है, ब्लड का स्केर्सिटी है, और जो डोनेट करते हैं उनका भी बहुत संख्या कम है. हाँ, आप इसके बारे में क्या कहना चाहते हैं? तो अगर स्केर्सिटी सिर्फ आकर देने वालों की कम है सर. अगर आप देखेंगे तो हेल्दी लोगों की संख्या अच्छी है. बहुत सारे लोग हेल्दी हैं. उनके पास कॉन्सेप्शन नहीं है कि कौन दे सकता कौन नहीं दे सकता, डर रहे हैं. अब अगर आपका हीमोग्लोबिन 12.5 के ऊपर है तो यू आर हेल्दी. आप आइए, सामने आइए, दीजिए. ब्लड देने से बहुत सारे फायदे हैं. सिर्फ आप अकेला जो लेता है ब्लड उसी को फायदा नहीं है. उसको एक तो आप बचा रहे हैं किसी की जान, लेकिन जो दे रहा है उसी को भी फायदे हैं, बहुत ज़्यादा फायदे हैं. आपका बोन मैरो फैक्ट्री है जहाँ से आपका ब्लड बनता है. एक बार ब्लड डोनेट करने के बाद वो स्टार्ट हो जाता है. आप फैक्ट्री को बंद रखो, जंग लग जाती है ना सब. एक स्टार्ट करने दो, वहाँ पे बनना शुरू हो जाता है. आपका ब्लड फ्रेश ब्लड बनते जाएगा. आपका ओल्ड ब्लड चले जाएगा, नया ब्लड आएगा, और फिर ऐसे ही रिपीटेडली आपका नेक्स्ट टाइम आपको कुछ हो गया तो आपकी फैक्ट्री में से ब्लड जल्दी रेडी हो जाएगा. और एक स्टडीज have proved, मेरा नहीं है, स्टडी का बोलना है, रेगुलर डोनर को हार्ट अटैक भी नहीं आता है. बहुत अच्छा. ये सारी चीज़ें अगर उनको जानकारी होगी तो हमारे पास नंबर ऑफ डोनर्स की लिस्ट बढ़ जाएगी. अब हमारा 50 साल हुए क्या भी. हाँ, दे सकते सर अप टू 60 ईयर्स. अगर आपके पास आपको कोई बीमारी नहीं है तो अप टू 60 ईयर्स. ये सेलिब्रेट क्यों कर रहे मैडम? हाँ, आज टुडे इज 14th जून को ना हमारे कार्ल लैंड स्टीनर साहब, his birthday today, who discovered the blood. He's got a Nobel Prize. Native? Where is he from? Belong to country? Karl Landsteiner. No, not in India. He doesn't know, you don't know his nationality. Okay, ಇರಲಿ. ಬಕ್ರಿ ಅವರೇ, ಕಾರ್ಲ್ ಲ್ಯಾಂಡ್ ಸ್ಟೀನರ್ ಅನ್ನುವಂಥವ್ರು, ಅವರು ಇದೇ ರಕ್ತದ ಮೇಲೇ ಸಂಶೋಧನೆ ಮಾಡಿ ನೊಬೆಲ್ ಅವಾರ್ಡನ್ನು ಪಡೆದಂಥವ್ರು. ಅವ್ರ ಜನ್ಮದಿನ ಇವತ್ತು. ಹೌದಾ? ವರ್ಲ್ಡ್, ಇಟ್ ಇಸ್ ವರ್ಲ್ಡ್ ಡೋನರ್ಸ್ ಡೇ. ವರ್ಲ್ಡ್ ಡೋನರ್ಸ್, ನಾಟ್ ನ್ಯಾಷನಲ್ ಡೇ. ಹೌದು. ಎಸ್. ಒಳ್ಳೇದು ರಾಘವೇಂದ್ರ ಬಕ್ರಿ ಅವರೇ. ಸ್ಕೇರ್ಸಿಟಿ ಬಗ್ಗೆ ನಾನು ಹೇಳಬೇಕು ಅಂತಂದ್ರೆ ಇವತ್ತಿನ ದಿನ ಸರ್. ನಮಸ್ಕಾರ ರಾಘವೇಂದ್ರ ಸರ್. ಲಕ್ಷ್ಮೀಕಾಂತ್ ಅವರು ಮಾತಾಡ್ತಾ ಇದ್ದಾರೆ. ಹಲೋ, ನೀವು ಹೇಳ್ಬೋದು ಸರ್. ನಮಸ್ತೆ ರಾಘವೇಂದ್ರ ಸರ್. ಇವತ್ತಿನ ಸ್ಕೇರ್ಸಿಟಿ ಯಾಕೆ ಬ್ಲಡ್ ಡೋನರ್ಸ್ ಇದು ಆಗ್ತಾ ಇಲ್ಲ ಅಂತಂದರೆ, ಈಗ ಏನಾಗ್ತಾ ಇದೆ, ಅವರು ಈಗ ಫಾರ್ ಎಕ್ಸಾಂಪಲ್ ಒಬ್ಬರು ಮನೆಯಲ್ಲಿ ಒಂದು ಪೇಷಂಟ್ ಅಡ್ಮಿಟ್ ಆದಾಗ, ಈಗ ಅವ್ರ ತಂದೆ ಅಡ್ಮಿಟ್ ಆಗಿರ್ತಾರೆ, ಆ ಮಗನೇ ಬ್ಲಡ್ ಕೊಡೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾನೆ. ಅದು ಯಾಕೆ ಅಂತಂದರೆ, ಒಂದು ಸರಿನವರು ಇಂಜೆಕ್ಷನ್ ಅಂತ ಹೇಳ್ತಾರಲ್ಲ, ಸೂಜಿ ಅನ್ನೋದು ಅವರು ಚುಚ್ಕೊಂಡಿರೋದಿಲ್ಲ. ಸಣ್ಣಾಗಿದ್ದಾಗ ಅವ್ರು ಚುಚ್ಕೊಂಡಿರ್ತಾರೆ. ಈಗ ಆ ಸೂಜಿ ನೋಡಿ ಕೇಸಿಂದ ಹೆದರ್ತಾ ಇದ್ದಾರೆ. ಒಂದನೇದು. ಎರಡನೇದು ಅಂತಂದರೆ, ಈಗ ಸಾಕಷ್ಟು NGOಗಳಿದೆ ಸರ್. ಈಗ ಒಂದು ಫೋನ್ ಮಾಡಿದ್ರೆ ಬ್ಲಡ್ ಅರೇಂಜ್ ಮಾಡೋದು. ಆಮೇಲೆ ಪ್ರೈವೇಟ್ ಬ್ಲಡ್ ಬ್ಯಾಂಕ್ದವ್ರು ಏನು ಮಾಡ್ತಾಯಿದ್ದಾರೆ ಅಂದರೆ, ಸ್ವಲ್ಪ ಒಂದಿಷ್ಟು ಜನ ಅದರಲ್ಲಿ ಬಿಸ್ನೆಸ್ಸು ಮಾಡ್ತಾಯಿದ್ದಾರೆ, ಒಂದಿಷ್ಟು ಜನ ಸೇವೆನೂ ಮಾಡ್ತಾಯಿದ್ದಾರೆ. ಈಗ ಪ್ರೈವೇಟ್ ಬ್ಲಡ್ ಬ್ಯಾಂಕ್ ಬಂದುಬಿಟ್ಟು ಅವ್ರು ಏನು ಮಾಡ್ತಾಯಿದ್ದಾರೆ, ಯಾವ ಹಾಸ್ಪಿಟಲ್ ಅಲ್ಲಿದೆ ಅಂತಂದರೆ ಆ ಹಾಸ್ಪಿಟಲ್ದವ್ರಿಗೆ ಬ್ಲಡ್ ಬ್ಯಾಂಕ್ ಟೈಅಪ್ ಇರುತ್ತೆ. ಟೈಅಪ್ ಇನ್ ದ ಸೆನ್ಸ್ ಅವ್ರಿಗೆ ಪರಿಚಯ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಫೋನ್ ಮಾಡಿಬಿಟ್ಟು ಡೈರೆಕ್ಟಾಗಿ PR ಪಬ್ಲಿಕ್ ರಿಲೇಷನ್ಶಿಪ್ ಆಫೀಸರ್ ಏನು ಮಾಡ್ತಾನೆ, ಪೇಷಂಟ್ ಹತ್ರ ಹೋಗ್ತಾನೆ, ಹೋಗಿ ಬ್ಲಡ್ ಸ್ಯಾಂಪಲ್ ತೊಗೊಳ್ತಾನೆ. ಸರ್ ಇದಕ್ಕೆ ಸೋ ಆ್ಯಂಡ್ ಸೋ ಅಮೌಂಟ್ ಅಂತ ಫಿಕ್ಸ್ ಮಾಡ್ತಾರೆ. ಸೊ ಹೀಗಾಗಿ ಏನಾಗ್ತಾ ಇದೆ, ದುಡ್ಡು ಕೊಡ್ತೀನಿ ತಗೋ, ನಾನೇ ಕೊಡೋಣ, ಆ ಜನರಲ್ಲ ಒಂದು ಭಾವನೆ ಅದು ಕೂಡ ಇದೆ ಅಂತ. ಸೊ ಹೀಗಾಗಿ ನಮ್ಮಲ್ಲೇ ಒಂದಿಷ್ಟು ಜನ ನಮ್ಮ ಗ್ರೂಪ್ನವರೇ ಶಾಲೆ ಅಲ್ಲ, ಕಾಲೇಜ್ಗಳು, PU ಕಾಲೇಜು, ಡಿಗ್ರಿ ಕಾಲೇಜ್ಗಳಿಗೆ ಹೋಗಿ ಈ ರಕ್ತದ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಸರ್. ಒಳ್ಳೇದು ಲಕ್ಷ್ಮೀಕಾಂತ್ ಅವರೇ. ಒಂದು ಕರೆ ಅದ ನಮಗೆ, ನಾವು ತಗೊಂಡು ಆ ನಂತರ ಮುಂದುವರಿಯೋಣ ಅಂತ. ಹಲೋ ಜೊತೆಯಲ್ಲಿ ಕಾರ್ಯಕ್ರಮ. ಹಲೋ, ನಮಸ್ಕಾರ, ಹೇಳ್ರಿ, ಯಾರು ಮಾತಾಡೋದು? ಸೋಮಶೇಖರ್ ಕಂದಗುಳಿ ಮಾತಾಡೋದು. ಕಂದಗುಳದಿಂದ. ತಮ್ಮ ಹೆಸರು ಏನಂದ್ರಿ? ನಾಗಣ್ಣ ಅವರು. ಹೇಳ್ರಿ ನಾಗಣ್ಣ ಅವ್ರು, ಏನು ಪ್ರಶ್ನೆ ಅದ ತಮ್ಮದು? ನಾವು ಶರೀರ ದಾನ ಮಾಡೋದು ಎಲ್ಲಿ ಮಾಡಬೇಕು? ಶರೀರ ದಾನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇಟ್ಕೊಂಡಿದ್ದೀರಿ.
Very good, very good. ಭಾಳ ಸಂತೋಷ. Very nice. डॉक्टर आप क्या बोलना चाहते हैं आप हाँ, नागन्ना जी organ को? donate if you want to do the whole body donate. होल बॉडी. Whole, that depends. You want to donate it for the purpose of academics, so that the first MBBS students in anatomy, they will learn everything about it. It is so good. वो पूरा बॉडी दे रहे हैं anatomy के बच्चों के लिए, तो आप 150 बच्चों को बढ़ा रहे हैं आपकी बॉडी लेके. और अगर आप ऑर्गन किसी को सेव करने के लिए दे रहे हैं, वो भी इम्पोर्टेंट है. बहुत सारे ऐसे ऑर्गेनाइजेशन हैं जहाँ पे ऑर्गन डोनेशन की रजिस्ट्री होती है. आप वहाँ पे जाके नहीं, रजिस्टर कर आप सकते हैं. नागन्ना जी को प्रोसीजर किसको जाके मिलना है इसके बारे में? इंस्टीट्यूट इज़ द बेस्ट. एनी मेडिकल इंस्टीट्यूट. आप गवर्नमेंट में भी जा सकते हैं, और हर जगह है. अभी तो गवर्नमेंट ना हर इंस्टीट्यूट को इसको कंपलसरी किया है कि आप हर एक की रजिस्ट्री ले लें. तो आप जाएंगे, अगर वहाँ पे मिलेंगे, और गवर्नमेंट में तो बहुत आसानी से हो जाएगा. आप ऐसे बहुत अच्छे विचार हैं. ನಾಗಣ್ಣವ್ರೆ, ಮೇಡಮ್ ಅವ್ರು ಹೇಳಿದ್ದು ಕೇಳಿದ್ರಿ ತಾವು? ತಾವು ಯಾವುದೇ ಹಾಸ್ಪಿಟಲ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆಲ್ಲ ಗೊತ್ತಾಗ್ತದೆ. ಸಿವಿಲ್ ಹಾಸ್ಪಿಟಲ್ಗೆ ಹೋಗೋದು ಒಳ್ಳೆಯದು. ನಿಮಗಲ್ಲಿ ಸಂಪೂರ್ಣವಾದಂಥ ಮಾಹಿತಿ ಸಿಗ್ತದೆ, ಮತ್ತು ಮುಂದೆ ಏನು ಮಾಡಬೇಕು ಅನ್ನೋಂಥ ಒಂದು ಪ್ರೊಸೀಜರ್ ಕೂಡ ಅವ್ರು ಹೇಳ್ತಾರೆ. ಹಾಂ, ಸರ್ಕಾರಿ ದವಾಖಾನೆಗೆ ಹೋಗ್ರಿ, ಸರ್ಕಾರಿ ದವಾಖಾನೆ. ಒಳ್ಳೆಯದು. ಧನ್ಯವಾದಗಳು ನಾಗಣ್ಣವ್ರೆ ಕರೆ ಮಾಡಿದ್ದಕ್ಕೆ. ಲಕ್ಷ್ಮೀಕಾಂತ್ ಅವರು, ತಾವು ತಮ್ಮ ಅನುಭವಗಳನ್ನು ಹೇಳ್ತಾ ಇದ್ರಿ. ಹಾಂ ಸರ್, ನಾನು ಆ್ಯಕ್ಚುಲಿ ಇದು 2001ರಿಂದ ನಾನು ಸ್ಟಾರ್ಟ್ ಮಾಡಿದ್ದೆ ಸರ್ ಬ್ಲಡ್ ಡೊನೇಷನ್. ಸೊ ಆ ಟೈಮಲ್ಲಿ ಸಣ್ಣ ಹ್ಯಾಂಡ್ಸೆಟ್ಗಳಿದ್ವು, ಆ್ಯಂಡ್ರಾಯ್ಡ್ ಮೊಬೈಲ್ ಯಾವುದೂ ಇರಲಿಲ್ಲ. ಸೊ ಆ ಸಮಯದಲ್ಲಿ ನನ್ನ ಜೇಬಲ್ಲಿ ಒಂದು ಚೀಟಿ ಇರ್ತಿತ್ತು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕು, ಜೀನತ್ ಮೇಡಮ್ ಅವ್ರದ್ದು ಓ ಪಾಸಿಟಿವ್ ಇದೆ, ಜೀನತ್ ಮೇಡಮ್ ಓ ಪಾಸಿಟಿವ್. ಅವ್ರು ಸಿಗ್ತಾರೆ ಇಲ್ಲಿ. ಅವಾಗಂತೂ ಮೊಬೈಲ್ ಇರಲಿಲ್ಲ, ಬರೀ ಲ್ಯಾಂಡ್ಲೈನ್ ಮಾತ್ರ. ಜೀನತ್ ಮೇಡಮ್ ಮನೆಗೆ ಹೋಗಿ ನನ್ನ ಮೇಡಮ್ ಅವ್ರಿಗೆ ಕರ್ಕೊಂಡು ಬಂದು ಡೊನೇಟ್ ಮಾಡಿಸಿ ಮತ್ತೆ ವಾಪಸ್ ಅವ್ರಿಗೆ ಮನೆ ಬಿಡ್ತಿದ್ದೆ. ಈ ಒಂದು ಕೆಲಸ ನಾನು ಸ್ಟಾರ್ಟ್ ಮಾಡಿದ್ದು 2001ರಲ್ಲಿ. ಸೊ ಬರ್ಬರ್ತಾ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ದೊಡ್ಡದಾಗ್ತಾ ಬಂತು. ಡೋನರ್ಸ್ಗಳು ಜಾಸ್ತಿ ಆದರು. ಆ ಟೈಮಲ್ಲಿ 16 ಜನ. ಒಂದಿಷ್ಟು ಹೆಸರುಗಳು ಹೇಳ್ತೀನಿ. ಫಾರೂಕ್ ಅಂತ ನನ್ನ ಫ್ರೆಂಡು, ಬಿ ಫಸ್ಟ್. ನಾ ಮನೆಗೆ ಹೋದಂತಂದರೆ ರಕ್ತ ಕುಡ್ಲಿಕ್ಕೆ ಬಂದೆ ಏನು ಮಗನೇ ಅಂತ ಕೇಳ್ತಿದ್ದೆ. ಅವ್ನ ಮನೆಗೆ ಹೋಗಿದ್ರೆ ರಕ್ತ ಕುಡಕ್ಕೆ ಬಂದಿದ್ದು ನೀನು ಅಂತ ಅವ್ನು ಪಕ್ಕ ಹೇಳ್ತಿದ್ದ. ಒಂದು ವಿದ್ಯಾನಂದ್ ಜೈನ್ ಅಂತ, ಅವನು ಕೂಡ ರಕ್ತ ಕುಡಕ್ಕೆ ಬಂದಿದ್ದಿ ಅಂತ ಹೇಳ್ತಿದ್ರು ಆ ಟೈಮಲ್ಲಿ. ಆಮೇಲೆ ಮಲ್ಲಿಕಾರ್ಜುನ್ ಅಂತಿದ್ದಾನೆ, ದಶರಥ್ ಅಂತಿದ್ದಾನೆ, ಈ ಥರ ಒಂದಿಷ್ಟು ತುಂಬ ಜನ ಇದ್ದಾರೆ. ಅವರೆಲ್ಲ ಆ ಟೈಮಲ್ಲಿ ನಾನು ಸಾಯಂಕಾಲ ಆಯಿತು ಮನೆಗೆ ಹೋಗ್ತೀನಿ ಅಂತಂದರೆ ಅವ್ರು ತಿಳ್ಕೊತಿದ್ರು ಇವನು ರಕ್ತ ಹಿರಕ್ಕೆ ಬಂದಿದ್ದಾನೆ ಅವನು ಅಂತ ಪಕ್ಕ. ಸೊ ಬರ್ಬರ್ತಾ ಜನ್ರೇಷನ್ ಚೇಂಜ್ ಆಗ್ತಾ ಆ್ಯಂಡ್ರಾಯ್ಡ್ ಮೊಬೈಲ್ ಬಂತು. ಆ್ಯಂಡ್ರಾಯ್ಡ್ ಮೊಬೈಲ್ ಬಂದ ತಕ್ಷಣ ನೀವು ಯಾಕೆ ಇಂಟ್ರೆಸ್ಟ್ ಯಾಕೆ ತೊಗೊಂಡ್ರಿ ರಕ್ತದಾನ? ಸರ್, ಈಗ ನಾನು ಈ ಒಂದು ಪೊಸಿಷನ್ ಬರಬೇಕಾದ್ರೆ ಒಂದು ಸೊಸೈಟಿನೇ ನನಗೆ ಕಾರಣ. ಈ ಸೊಸೈಟಿಯಿಂದ ನಾನು ಈ ಒಂದು ಮಟ್ಟಕ್ಕೆ ಬಂದಿದ್ದೀನಿ ಅಂತ ಹೇಳಿ, ಈ ಸೊಸೈಟಿಗೆ ನನ್ನಿಂದ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಯಾವುದು ದುಡ್ಡು ವ್ಯವಹಾರ ಯಾವುದೇ ರೀತಿ ಏನಿಲ್ಲ. ಇದು ಫ್ರೀ ಆಫ್ ಕಾಸ್ಟು. ಇದು ಬರೀ ಗುಲ್ಬರ್ಗ ನಗರದಲ್ಲಿ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಎಲ್ಲಿ ನಿಮಗೆ ಬ್ಲಡ್ ಬೇಕು ಅಲ್ಲಿ ನಾವು ಅರೇಂಜ್ ಮಾಡ್ತಕ್ಕಂಥ ಒಂದು ನಮ್ಮ ಬ್ಲಡ್ ಅರೇಂಜರ್ಸ್ ಇದ್ದಾರೆ. ನಾನು ಒಂದಿಷ್ಟು ಹೆಸರುಗಳನ್ನು ಹೇಳುವಂತಂದ್ರೆ, ನಾನು ಬ್ಲಡ್ ಅರೇಂಜ್ ಎಲ್ಲೆಲ್ಲಿ ಮಾಡ್ತಾರೆ ಅಂತ ನಾನು ಹೆಸರುಗಳನ್ನು ಈ ಕಾರ್ಯಕ್ರಮದ ಕೊನೆಯೊಳಗೆ ತಾವು ಹೇಳಾಗ ತೊಂದರೆ ಇಲ್ಲ ಸರ್. ಎಲ್ಲೆಲ್ಲಿ ರಕ್ತವನ್ನು ಪಡ್ಕೊಳ್ಬಹುದು, ಯಾವ ರೀತಿ ಸಂಪರ್ಕ ಮಾಡಬಹುದು, ಮತ್ತು ಯಾವ ರೀತಿ ಅವರು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ, ಯಾವ್ಯಾವ ಸಂದರ್ಭದೊಳಗೆ ಪಡ್ಕೊಳ್ಬಹುದು, ಇವೆಲ್ಲ ಅವರಿಗೆ ಹೇಳ್ತಾ ಇರ್ರಿ. ಅಂದ್ರೆ ಸಂಪರ್ಕ ಬಹಳ ಮುಖ್ಯದ ಇವತ್ತಿನ ದಿವಸ. ನಿಜ ಸರ್. ಕೆಲವೊಮ್ಮೆ ಈ ವಿಷಯ ಗೊತ್ತಿರಲಾರ್ದೆ ಸಮಸ್ಯೆ ಆಗುವಂಥದ್ದು, ಉದ್ಭವ ಆಗುವಂಥದ್ದು ಆಗ್ತಾ ಇರ್ತದೆ. ಅದಕ್ಕೆ ತಾವು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ. ಕೆಲವೊಂದು ಸಂದರ್ಭಗಳನ್ನು ಹೇಳ್ಬೋದಾ? ಯಾವ ಸಂದರ್ಭದೊಳಗೆ ತಾವು ರಕ್ತದಾನ ಮಾಡಿ ಜೀವ ಉಳಿಸಿ ಒಂದು ಧನ್ಯತಾ ಭಾವ ಅದರಿಂದ ನಮಗೆ ಸಿಗ್ತದೆ? ಸರ್, ನಾ ಈ 2017ರಲ್ಲಿ ಡೆಂಗು ಅಂತ ಒಂದು ಇದು ಬಂದಿತ್ತು ಸರ್, ರೋಗ. ಆ ಡೆಂಗು ರೋಗ ಸಮಯದಲ್ಲಿ ಮೋಹಿತಾ ಪಾಟೀಲ್ ಅಂತೇಳಿ ಆ ಒಂದು ಪೇಷಂಟ್ಗೆ ಎ ಪಾಸಿಟಿವ್ ಬ್ಲಡ್ ಗ್ರೂಪ್ ಬೇಕಾಗಿತ್ತು ಸರ್. ಅವರಿಗೆ SDP ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತ ಡೆಂಗು ಆಗಿತ್ತು ಅವರಿಗೆ. ಸೊ ಆ ಒಂದು ಪೇಷಂಟ್ಗೆ 9 ಬಾರಿ SDP ಅರೇಂಜ್ ಮಾಡಿದ್ದೀವಿ ಸರ್, ಒಂದೇ ಸೇಮ್ ಪೇಷಂಟ್ಗೆ. ಈ SDP ಅಂತಂದರೆ ಇವತ್ತು ಕೊಟ್ಟರೆ ಮತ್ತೆ ಆಫ್ಟರ್ 7 days ಮತ್ತೆ ಅಗೇನ್ ಅವರು ರಿಟರ್ನ್ ಮತ್ತೆ ಕೊಡ್ಬೋದು ಅವರು SDP. ಹೋಲ್ ಬ್ಲಡ್ಡು ನಾವೇನು ಮೈದಾಗ ರೆಗ್ಯುಲರಾಗಿ ಬ್ಲಡ್ ಕೊಡ್ತೀವಿ, ಅದು 3 ತಿಂಗಳಿಗೆ ಒಂದ್ಸರಿ ನಾವು ಕೊಡ್ಬೋದು. ಸೊ ಈಗ ಆ ಪೇಷಂಟ್ಗೆ ನಾವೇನು ಕೊಟ್ಟಿದ್ದೀವಲ್ಲ, ಇಷ್ಟು ಅವರು ಹ್ಯಾಪಿ ಇದ್ದಾರೆ ಅಂತಂದರೆ ಇವತ್ತಿನ ನಾವು ಸಿಕ್ಕರೆ ನೀನು ದೇವರಪ್ಪ ಅಂತ ಹೇಳ್ತಾರೆ. ನಾನು ದೇವರಲ್ಲ, ನಿಮ್ಗೆ ಯಾರು ಬ್ಲಡ್ ಕೊಟ್ಟಿದ್ದಾರೆ ಅವ್ರು ದೇವರು ಅಂತ. ಒಳ್ಳೆಯದು ಲಕ್ಷ್ಮೀಕಾಂತ್ ಅವರೇ, ನಾವು ಈ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಕರೆ ಅದ ನಮಗೆ ತಗೊಳ್ಳೋಣ. ಹಲೋ, ಆಕಾಶವಾಣಿ ಜೊತೆಯಲ್ಲಿ ಕಾರ್ಯಕ್ರಮ. ಹಲೋ
ಬಹುಶಃ ಅವರು ಸಂಪರ್ಕದೊಳಗೆ ಇಲ್ಲ ಅಂತ ಅನ್ನಿಸ್ತದೆ. ಲಕ್ಷ್ಮೀಕಾಂತ್ ಅವರೇ, ಭಾಳ ಅದ್ಭುತವಾದಂಥ ಒಂದು ಕೆಲಸವನ್ನು ತಾವು ಮಾಡ್ತಾ ಇದ್ದೀರಿ ರಕ್ತದಾನದ್ದು. ಮುಂದುವರಿಸ್ಬೋದು ತಾವು ತಮ್ಮ ಅನುಭವಗಳನ್ನು ಕೇಳಬೇಕು ಅಂತ ಅನ್ನಿಸ್ತದೆ. ಇದು ಹೆಂಗಂತಂದರೆ ಸರ್, ಈಗ ನಾವು ಮೇಡಮ್ ಅವರಿಗೆ ಬ್ಲಡ್ ಅರೇಂಜ್ ಆದ ನಂತರ ಅವರು ನಮ್ಗೆ ಸಿಕ್ಕಾಗ ಹೇಳ್ತಿರ್ತಾರೆ, ನೀವು ಒಳ್ಳೆ ಕೆಲಸ ಮಾಡ್ತೀಯಪ್ಪ ಹಾಗೆ ಹೆಂಗೆ ಸರ್. ಈಗ ನಾವು ಕೆಲಸವನ್ನು ಮಾಡ್ತಾ ಇರೋದು ನಾವು ಯಾವುದೇ ರೀತಿ ಫೋಟೋಗೋಸ್ಕರ, ವಿಡಿಯೋಗೋಸ್ಕರ, ನಾವು ಪಬ್ಲಿಸಿಟಿಗೋಸ್ಕರ ಯಾವುದೇ ರೀತಿ ನಾವು ಇಲ್ಲಿವರೆಗೂ ಮಾಡಿಲ್ಲ, ಮಾಡೋದಿಲ್ಲ, ಫ್ಯೂಚರಲ್ಲಿ ಕೂಡ. ನಮ್ಮದು ಕೆಲಸ ಪರದೆ ಹಿಂದೆ, ಬಿಹೈಂಡ್ ದಿ ಸ್ಕ್ರೀನ್ ಅಂತ ಹೇಳ್ತಾರಲ್ಲ ಸರ್, ನಮ್ಮದು ಕೆಲಸ ಆ ಥರ ಕೆಲಸ ಇದೆ ಸರ್. ನಾವೆಲ್ಲೂ ಫೋಟೋದಲ್ಲಿ ಬರೋದಿಲ್ಲ, ವಿಡಿಯೋದಲ್ಲಿ ಬರೋದಿಲ್ಲ, ಎಲ್ಲೂ ಬರೋದಿಲ್ಲ ಸರ್. ಒಂದು ಕರೆ ಅದ, ನಾವು ತಗೊಳ್ಳೋಣ. ಎಸ್ ಸರ್. ಹಲೋ ಹಲೋ ಆಕಾಶ್, ನಮಸ್ಕಾರ. ಹೇಳ್ರಿ, ಯಾರು ಮಾತಾಡೋದು? ಶಿವಲಿಂಗಪ್ಪ ಅಂತ ಸರ್, ಮಾದನಿಪುರ. ಶಿವಲಿಂಗಪ್ಪ ಭದ್ರೆ ಅವರು. ಹಾಂ ಸರ್. ಭದ್ರೆ ಅವ್ರು ಏನು ಪ್ರಶ್ನೆ ಕೇಳ್ರಿ, ತಮ್ಮ ವಿಚಾರಗಳನ್ನು ಹೇಳ್ರಿ. ಪ್ರಶ್ನೆ ಸರ್, ಈಗ ಒಬ್ಬ ವ್ಯಕ್ತಿಗೆ 2 ಪಾಯಿಂಟ್ ಇದ್ದಾಕ ರಕ್ತ ಕೊಡ್ಲಕ್ಕ ಏನಂದ್ರೆ 2 ಪಾಯಿಂಟ್ ಎಟ್ ಎ ಟೈಮ್ 2 ಪಾಯಿಂಟ್ನೇ ಇದೆ ಸರ್. ಬರೋದಿಲ್ಲ. ಹಾಂ 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 350 ml ಕೊಡ್ಬೋದು, ಇಲ್ಲಾಂದರೆ 450 ml ಕೊಡ್ಬೋದು ಸರ್ ತಾವು. ನಮ್ಮ ಕಲಬುರಗಿಯಲ್ಲಿ ಯಾವ್ಯಾವ ಬ್ರಾಂಚ್ ಬ್ಲಡ್ ಸರ್ ಇಲ್ಲಿ ನೋಡಿ, ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಗೌರ್ಮೆಂಟ್ ಬ್ಲಡ್ ಬ್ಯಾಂಕ್ ಇದೆ, KBNನಲ್ಲಿ KBN ಬ್ಲಡ್ ಬ್ಯಾಂಕ್ ಇದೆ, ಬಸವೇಶ್ವರದಲ್ಲಿ ಬಸವೇಶ್ವರ ಬ್ಲಡ್ ಬ್ಯಾಂಕ್ ಇದೆ, ESICದಲ್ಲಿ ESIC ಬ್ಲಡ್ ಬ್ಯಾಂಕ್ ಇದೆ. ಇದೆಲ್ಲ ಒಂದು KBN ಮತ್ತು ಬಸವೇಶ್ವರ ಇದು ಬಂದುಬಿಟ್ಟು ಸೊಸೈಟಿದು. ಗೌರ್ಮೆಂಟ್ದು ಬಂದುಬಿಟ್ಟು ಗೌರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಹಾಸ್ಪಿಟಲಲ್ಲಿದೆ, ಅದು ಒಂದು ESICದಲ್ಲಿ ಸರ್. ಇದು ಗೌರ್ಮೆಂಟ್ದು ಸರ್. ಯಾರಿಗಾದ್ರೂ ಬೇಕಾದ್ರೆ ಉಚಿತವಾಗಿ ಸಿಗುತ್ತಾ ಅಥವಾ ಅಮೌಂಟ್ ಕೊಡ್ಬೇಕು ಸರ್? ಇದು BPL ಕಾರ್ಡ್ ಇದ್ದರೆ ಅವ್ರಿಗೆ ಉಚಿತವಾಗಿ ಸಿಗುತ್ತೆ ಸರ್. APL ಕಾರ್ಡ್ ಇದ್ದರೆ ಅವ್ರಿಗೆ ಒಂದಿಷ್ಟು ಚಾರ್ಜಸ್ ಇದೆ, 300 ರೂಪಾಯಿನೂ ಚಾರ್ಜ್ ಮಾಡ್ತಾರೆ ಸರ್. ಗೌರ್ಮೆಂಟ್ ಆಗಿರಲಿ ಅಥವಾ ESIC ಆಗಿರಲಿ. ಈ ಒಂದು ಸಂಸ್ಥೆ ಅಂತ ಹೇಳೋದಲ್ಲ ಸರ್, KBN ಮತ್ತು ಬಸವೇಶ್ವರ, ಅಲ್ಲಿ 900 ರೂಪಾಯಿ ಟೆಸ್ಟಿಂಗ್ ಚಾರ್ಜಸ್ ಅಂತ ಮಾಡ್ತಾರೆ ಸರ್, ಎಕ್ಸ್ಚೇಂಜ್ ಕೊಟ್ಟರೆ. ಹಾಂ ಸರ್. ಈಗ ಒಬ್ಬ ವ್ಯಕ್ತಿ ರಕ್ತದಾನ ಮಾಡಿದಾಗ ಅವ್ರ ಮನೆಯಲ್ಲಿ ಯಾರಿಗಾದ್ರೂ ರಕ್ತ ಬೇಕಾಗಿದ್ರೆ ಅದು ಉಚಿತವಾಗಿ ಸಿಗುತ್ತಲ್ಲ ಸರ್? ಉಚಿತವಾಗಿ ಸಿಗ್ತದೆ ಸರ್, ಇಲ್ಲ ಅಂತ ಹೇಳೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್, ನೀವೇ ಶಿವಲಿಂಗಪ್ಪ ಭದ್ರೆ ಅವರು ಬಸವೇಶ್ವರ ಹಾಸ್ಪಿಟಲ್ ಹೋಗಿ ಬ್ಲಡ್ ಡೊನೇಟ್ ಮಾಡಿದ್ದಾರೆ, ಅವ್ರಿಗೊಂದು ಕಾರ್ಡ್ ಕೊಡ್ತಾರೆ ಸರ್, ವಾಲಂಟಿಯರ್ ಡೋನರ್ ಕಾರ್ಡ್ ಅಂತ. ಈಗ ನಿಮ್ಮ ಮನೆಯವರು ಯಾವ ಇಫ್ ಇನ್ ಕೇಸ್ ಎಲ್ಲಾದರೂ ಅಡ್ಮಿಟ್ ಆದಾಗ ಆ ವಾಲಂಟಿಯರ್ ಕಾರ್ಡ್ ತೊಗೊಂಡು ಹೋಗಿ ನೀವು ಅಲ್ಲಿ ಕೊಟ್ಟರೆ ನಿಮ್ಗೆ ಬೇಕಾದಂಥ ಬ್ಲಡ್, ನೀವು ಯಾವ್ದು ಬೇಕು ಆ ಬ್ಲಡ್ನ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಕೊಡ್ತಾರೆ. ಬಟ್ ಟೆಸ್ಟಿಂಗ್ ಚಾರ್ಜಸ್ ಮಾತ್ರ ಕೊಡಬೇಕೇ ಆಗುತ್ತೆ ಸರ್. ಹೌದು ಸರ್. ಮತ್ತೆ ಇನ್ನೊಂದು ಪ್ರಶ್ನೆ ಸರ್, ನಮ್ಮ ಈ ಭಾಗದಾಗ, ನಮ್ಮ ತಾಲೂಕಿನ ಭಾಗದಾಗ ಹಾಂ ಸರ್, ರಕ್ತದಾನ ಶಿಬಿರವನ್ನ ಮಾಡ್ತಾರೆ, ಆದ್ರೆ ಮಹಾರಾಷ್ಟ್ರದವರೇ ಬರ್ತಾರೆ ರಕ್ತದಾನ ತಗೊಳಕ್ಕೆ. ಹಾಂ ಸರ್. ನಮ್ಮ ಕರ್ನಾಟಕ ಗುಲ್ಬರ್ಗದಿಂದ ಯಾಕೆ ಬರಲ್ಲ, ಅವ್ರು ಯಾಕೆ ಈ ರೀತಿ ಪ್ರಚಾರ ಮಾಡಿ? ನಾನು ಮೊನ್ನೆ ಒಂದು ಮಾದನಿಪ್ಪರಿಗೆ ಗ್ರೂಪಲ್ಲಿ ಒಂದು ಮೆಸೇಜ್ ಬಂದಿತ್ತು ಸರ್. ಮಾದನಿಪ್ಪರಿಗೆ ಒಂದು ಗ್ರೂಪಲ್ಲಿ ಒಂದು ಬ್ಲಡ್ ಕ್ಯಾಂಪು ಸೋಲಾಪುರ ಅಶ್ವಿನಿ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ದವ್ರೇನೋ ಕ್ಯಾಂಪ್ ಮಾಡಿದ್ರು ಅಂತ ಗೊತ್ತಾಯ್ತು ಸರ್. ಆ ಆರ್ಗನೈಸ್ ಮಾಡಿದವ್ರ ಹೆಸರು ಗೊತ್ತಿಲ್ಲ ಸರ್ ನನಗೆ ಎಕ್ಸಾಕ್ಟ್ಲಿ ಯಾರಂತ. ಸೊ ಅವ್ರಿಗೆ ನಾನು ಹಾಂ ಸರ್, ಅವ್ರ ಜೊತೆಗೆ ನಾನು ಡಿಸ್ಕಸ್ ಮಾಡಿದಾಗ ಅವ್ರು ಏನು ಹೇಳಿದ್ರು ಸರ್, ನಮಗೆ ಈ ಮಾದನಿಪ್ಪರ್ಗ, ಮೈಂದರ್ಗಿ, ಆಳಂದು, ಈ ಏನು ನಮ್ಮ ತಾಲೂಕಾ ಇದೆ, ನಾವು ಮಹಾರಾಷ್ಟ್ರ ಬೌಂಡ್ರಿ ಇದೆ. ನಮ್ಮಲ್ಲಿ ಯಾರಿಗಾದರೂ ಮೈ ಹುಷಾರಿಲ್ಲ, ಏನಾದರೂ ಆಯಿತು ಅಂತಂದರೆ ನಾವು ಸೋಲಾಪುರ ಹೋಗ್ತೀವಿ, ಗುಲ್ಬರ್ಗ ಬರೋದಿಲ್ಲ ನಾವು. ಸೊ ಹೀಗಾಗಿ ನಾವು ಅಲ್ಲಿಂದ ಬ್ಲಡ್ ಬ್ಯಾಂಕ್ದವ್ರಿಗೆ ಕರೆಸ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ ಸರ್, ಈಗ ಸೋಲಾಪುರದಲ್ಲಿ ಏನು ಹಾಸ್ಪಿಟಲ್ಗಳಿದೆ, ಅದಕ್ಕಿಂತ ಒಳ್ಳೆ ಹಾಸ್ಪಿಟಲ್ ನಮ್ಮ ಗುಲ್ಬರ್ಗದಲ್ಲಿದೆ ಸರ್. ಇವತ್ತಿನ ದಿನ ತಾವೆಲ್ಲರೂ ಇಲ್ಲೇ ನೀವು ಬರ್ಬೋದು, ಯಾರೇ ಆಗಿರಲಿ. ಯಾಕಂದರೆ ಬರೀ ನಾವು ಹಿಂದಕ್ಕಿತ್ತು ಸರ್, ಸೋಲಾಪುರ ಇವನ್ ನಾನು ನಮ್ಮ ಅಕ್ಕನಿಗೆ ಕರ್ಕೊಂಡು ಹೋಗಿದ್ದೀನಿ ಒಂದು ಟೈಮಲ್ಲಿ 98ರಲ್ಲಿ ಸರ್. ಸೊ ಇವಾಗಿಲ್ಲ ಸರ್, ಆ ಥರ ಏನಿಲ್ಲ. ಏನು ಸೋಲಾಪುರಲ್ಲಿ ಹಾಸ್ಪಿಟಲಲ್ಲಿದೆ, ಸೇಮ್ ಅದೇ ಥರ ಹಾಸ್ಪಿಟಲ್ಗಳು, ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ಗಳು ಗುಲ್ಬರ್ಗದಲ್ಲಿದೆ ಸರ್. ಸೊ ತಾವು ಅವರನ್ನು ನೀವು ಅವರಿಗೆ ರಿಕ್ವೆಸ್ಟ್ ಮಾಡಿ, ಈ ಗುಲ್ಬರ್ಗ ಗೌರ್ಮೆಂಟ್ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಆಗಿರಲಿ, ESI ಆಗಿರಲಿ, KBN ಆಗಿರಲಿ, ಬಸವೇಶ್ವರ ಆಗಿರಲಿ, ಈ ಸಂಸ್ಥೆ ಗೌರ್ಮೆಂಟ್ದೇನಿರುತ್ತೆ ಅಲ್ಲೇ ಸ್ವಲ್ಪ ಬ್ಲಡ್ ಡೊನೇಷನ್ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಸರ್. ಓಕೆ ಸರ್. ಒಳ್ಳೆಯದು ಭದ್ರೆ ಅವರೇ, ಧನ್ಯವಾದಗಳು ತಾವು ಕರೆ ಮಾಡಿದ್ದಕ್ಕೆ. ಮತ್ತು ಸಾಕಷ್ಟು ವಿಚಾರಗಳನ್ನು ಕೂಡ ನಮ್ಮ ಅತಿಥಿಗಳಿಂದ ಹೊರಗೆ ಬರೋದಕ್ಕೆ ತಾವು ಪ್ರಯತ್ನ ಮಾಡಿದ್ರಿ. ತುಂಬ ಧನ್ಯವಾದಗಳು ತಮಗೆ. ಲಕ್ಷ್ಮೀಕಾಂತ್ ಅವರೇ, ಈಗ ಏನು ತಾವು ಸುಮಾರು 20-22 ವರ್ಷಗಳಿಂದ ಈ ರಕ್ತದಾನ ಒಂದು ಸಂದರ್ಭದೊಳಗೆ ಇದ್ದೀರಿ. ಇಲ್ಲಿ ತನಕ ಅಂದಾಜು ಎಷ್ಟು ಜನರಿಗೆ ತಾವು ರಕ್ತದಾನ ಮಾಡಿದ್ದೀರಿ, ಅಥವಾ ತಮ್ಮ ಏನು ಸಂಕಲ್ಪ ಇದೆ ಆ ಒಂದು ಫೌಂಡೇಶನ್ ಪ್ರತಿಷ್ಠಾನದ ವತಿಯಿಂದ ಎಷ್ಟೆಲ್ಲ ಕೆಲಸಗಳಾಗ್ಯಾವ ಸರ್? ಈಗ ನಮ್ಮ ಸಂಕಲ್ಪ ಫೌಂಡೇಶನ್ ವತಿಯಿಂದ ನಾವು 2017ರಲ್ಲಿ ನಮ್ಮ ಸಂಕಲ್ಪ ಫೌಂಡೇಶನ್ ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಅದು ಸ್ಟಾರ್ಟ್ ಆದ ನಂತರ 8,500 ಜನರಿಗೆ ನಾವು ಅರೇಂಜ್ ಮಾಡಿದ್ವಿ ಸರ್, 2017ರಿಂದ ಇಲ್ಲಿವರೆಗೆ. ಈ 2017ಕ್ಕಿಂತ ಹಿಂದೆ ಆ ಟೈಮಲ್ಲಿ ಒಂದು 400-500 ನಾನು ಪರ್ಸ್ನಲಿ ಅರೇಂಜ್ ಮಾಡಿದ್ದೀನಿ ಸರ್. ಈ ನಮ್ಮ ಸಂಕಲ್ಪ ಫೌಂಡೇಶನ್ ಆದ ನಂತರ ಒಂದು 8,500 ಜನರಿಗೆ ನಾವು ಅರೇಂಜ್ ಮಾಡಿದ್ದೀವಿ ಸರ್. ಎಸ್ ಸರ್.
ಕೋವಿಡ್ ಸಂದರ್ಭದೊಳಗೆ ಏನಾದರೂ ಸಮಸ್ಯೆಗಳು ಉದ್ಭವ ಆದವನ? ಸಿಕ್ಕಾಪಟ್ಟೆ ಸಮಸ್ಯೆಗಳು ಉದ್ಭವ ಆಗಿದೆ ಸರ್. ನಾವು Many have died. Many have died because of unavailability. ಬ್ಲಡ್. ಈ ಗುಲ್ಬರ್ಗದಲ್ಲೇ ಫಸ್ಟ್ ಪ್ಲಾಸ್ಮಾ ಕೊಟ್ಟಿರೋರು ಮಹೇಶ್ ಬಿದರ್ಕರ್ ಅಂತ ಸರ್. ನಾವು ಅವ್ರ ಮನೆಗೆ ಹೋಗಿ ಕೂಡ ನಾವು ವಿಷಯಗಳನ್ನು ತಿಳಿಸಿದ್ವಿ, ಧನ್ಯವಾದಗಳನ್ನು ಹೇಳಿದ್ವಿ ಸರ್ ಅವರಿಗೆ. ಇಲ್ಲಿಂದ ಗುಲ್ಬರ್ಗದಿಂದ ಕಾರ್ಪೊರೇಷನ್ನಲ್ಲಿ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಅಂತ ಶರಣ SK ಅಂತ ಟೆಂಗ್ಲಿ ಇದ್ದಾರೆ, ಗುಲ್ಬರ್ಗದಿಂದ ಹೋಗಿದ್ದಾರೆ ಸರ್. ಆಮೇಲೆ ಇನ್ನೋರು ನಮ್ಮ ಅವ್ರ ಹೆಸರು ಬೇಗ ಬರೋದಿಲ್ಲ, ಅವರು ಟೋಟಲ್ 3 ಜನ ಇಲ್ಲಿಂದ ಹೈದರಾಬಾದ್ಗೆ ಹೋಗಿ ಪ್ಲಾಸ್ಮಾ ಡೊನೇಟ್ ಮಾಡಿ ಬಂದಿದ್ದಾರೆ. ಪ್ಲಾಸ್ಮಾ ಅಂತಂದರೆ ಯಾರಿಗೆ ಕೋವಿಡ್ ಆಗಿ ರಿಕವರ್ ಆಗಿರ್ತಾರೆ, ಈಗ ಅದಕ್ಕೆ ನಾವು ಪ್ಲಾಸ್ಮಾ ಡೊನೇಷನ್ ಅಂತ ಹೇಳ್ತೀವಿ ಸರ್. ಗುಲ್ಬರ್ಗದಿಂದ ಅವರು ಯಾರಿಗೆ ಬೇಕಾಯಿತು ಅವರು ವೆಹಿಕಲ್ ಅರೇಂಜ್ ಮಾಡಿದ್ರು, ಅವರು ಹೋಗಿ ಡೊನೇಟ್ ಮಾಡಿ ಬಂದಿದ್ದಾರೆ ಸರ್. ಆಮೇಲೆ ಜಗದೀಶ್ ಗಾಜ್ರೆ ಅಂತ ನೆಗೆಟಿವ್ ಅವ್ರದ್ದಿತ್ತು, ಅವರು ಹೋಗಿ ಡೊನೇಟ್ ಮಾಡಿ ಬಂದಿದ್ದಾರೆ. ಸೊ ಇಲ್ಲಿಂದ ಸುಮಾರು ಒಂದು 25ರಿಂದ 30 ಜನ ಹೈದರಾಬಾದ್ಗೆ ಹೋಗಿದ್ದಾರೆ. ಯಾಕಂತಂದರೆ ಸೋಲಾಪುರ ಜಾಸ್ತಿ ಜನ ಹೋಗಿಲ್ಲ. ಸೊ ಇಲ್ಲೆಲ್ಲ ಈ ಸೋಲಾಪುರಕ್ಕಿಂತಲೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳು ಅಲ್ಲಿದೆ ಅಂತೇಳಿ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ. ಇಲ್ಲಿ ಸ್ವಲ್ಪ ಬೆಡ್ಗಳ ಒಂದು ತಾಪತ್ರದಿಂದ ಇಲ್ಲಿ ಬ್ಲಡ್ ಸಿಗದೇ ಇರೋ ಕಾರಣಕ್ಕಾಗಿ ತುಂಬ ಜನ, ಸಿಕ್ಕಾಪಟ್ಟೆ ಜನ ಅಲ್ಲಿ ಅಡ್ಮಿಟ್ ಆಗಿದ್ದಾರೆ ಸರ್ ಗುಲ್ಬರ್ಗ. ಒಂದು ಕರೆ ಅದ ನಮಗೆ. ಹಲೋ ಆಕಾಶವಾಣಿ. ನಮಸ್ಕಾರ ಸರ್, ನಾನು ಕಿವಟ್ನಗರದಿಂದ ಭೀಮಶಂಕರ ಕುಲಕರ್ಣಿ ಮಾತಾಡೋದು ಸರ್. ಹೇಳ್ರಿ ಕುಲಕರ್ಣಿ ಅವರೇ, ತಮ್ಮ ಪ್ರಶ್ನೆ ಕೇಳ್ರಿ, ತಜ್ಞರಿದ್ದಾರೆ. ಸರ್ ಈಗ ಬ್ಲಡ್ ಇಂದ ಅಂತ ಶಾರ್ಟೇಜ್ ಆದ್ರೆ ಸರ್, ಅದನ್ನ ಮೆಡಿಸಿನ್ ರೂಪದಲ್ಲಿ ಏನಾರ ಕಂಡುಹಿಡಿಯಬಹುದಲ್ಲ ಸರ್? जो ब्लड अब लिक्विड फॉर्म में आता है, जो नेचुरल आता है ब्लड, उसको हम टैबलेट करके रख सकते हैं क्या? वो पूछ रहे हैं. अभी नहीं कुछ नहीं कर सकते, इसलिए तो आज हम यहाँ बैठे हुए हैं सबको बोलने के लिए. अगर होता तो इतनी परेशानी नहीं उठा सकते थे. लक्ष्मीकांत साहब, रात में हम 2 बजे भी उनको फ़ोन करते हैं, 3 बजे फ़ोन करते हैं, सामने पेशेंट मर रहा होता है, लक्ष्मीकांत साहब 5 मिनट में लेकर आते हैं उठा के. और ऐसे बहुत सारे लोग हैं जो सोसाइटी में हेल्प कर रहे हैं, बहुत उनके लिए आज सेलिब्रेशन है. अब ऐसा वो लोग सेव कर रहे हैं. अगर कुछ मिलता तो हम किसी को इतना नहीं करते थे. ये एक चीज़ दिमाग में से सबके चले जाना है कि ब्लड का कोई और रिप्लेसमेंट नहीं है. ब्लड का सिर्फ ब्लड ही रिप्लेसमेंट है. ब्लड हम कितने दिनों तक स्टोरेज करके रखा? पहले कैसा था, अभी इसकी बहुत सारी स्लोली डिस्कवरी हुई. 1868 से जब से शुरू हो गया है इसका, तब से अभी तक. अभी आप अच्छे से उसको रख सकते हैं. अगर आप पैक्ड सेल्स रख रहे हैं तो 35 डेज में रखते हैं, और उसमें अगर सैगम ऐड करेंगे तो 40 डेज तक रख सकते हैं. प्लेटलेट को रूम टेम्परेचर में 4 दिन तक रख सकते हैं. और अगर प्लाज्मा को फ्रीज कर रहे हैं इमीडिएटली, फ्रेश फ्रोजन प्लाज्मा को, तो 365 डेज तक रख सकते हैं. अभी ये 30 डेज तक फ्रेश ही रहेगा आपका ब्लड. आपका वही ब्लड कंडीशंस रहते हैं, उसको वो उन कंडीशंस में रखना पड़ता है. उसको वही बैग, अच्छे से वही बैग लेना होता है, स्टर्लिटी चेक करना होता है, उसका सब टेस्टिंग करना होता है, फिर उसको स्टोर करना होता है. तो आपको एक बैग 30 डेज में कभी भी यूटिलाइज कर सकते हैं. 35 डेज to 40 डेज तक भी ठीक रहता है. ಕುಲಕರ್ಣಿ ಅವರೇ, ತಮಗೆ ಉತ್ತರ ಸಿಗ್ತಾ ಡಾಕ್ಟರ್ ಮೇಡಮ್ ಅವ್ರು ಹೇಳಿದ್ದು? ಅಲ್ಲ ತಿಳಿತಿ ಸರ್, ಆದ್ರಲ್ಲ ಯಾಕಂದ್ರೆ ಎಮರ್ಜೆನ್ಸಿ ಟೈಮ್ನಾಗ ರಕ್ತನೇ ಸಿಗಲ್ಲ ಸರ್. ಅಂದ್ರೆ ಏನಾಗ್ತದ ಈಗ, ಏನೋ ಆಗಿರ್ತದ, ಅಡ್ಡಿಲ್ಲ, ಈಗ ಬೇಕಲ್ಲ ಸರ್, ಅದಕ್ಕೆ ಹೇಳಿದ್ರಿ. ಈಗ ನೇರವಾಗಿ ಯಾರು ರಕ್ತದಾನ ಮಾಡ್ತಾರಲ್ಲ ಅವರು ಸಂಪರ್ಕ ಮಾಡಿ ಅವ್ರನ್ನ ಕರೆಸುವಂಥ ಒಂದು ವ್ಯವಸ್ಥೆಯನ್ನು ಲಕ್ಷ್ಮೀಕಾಂತ್ ಅವರು ಮತ್ತು ಅಂಥ ಸಂಸ್ಥೆಗಳು ಮಾಡ್ತಾ ಇದ್ದಾವೆ. ಅದನ್ನೇ ಹೇಳ್ತಾ ಇದ್ದಾರೆ ಅವರು. ನೇರವಾಗಿ ನಿಮಗೆ ಸಿಗಲಿಲ್ಲ ಅಂತಂದ್ರೂ ಕೂಡ ಯಾರು ರಕ್ತದಾನ ಮಾಡ್ತಾರಲ್ಲ ಅವ್ರ ಸಂಪರ್ಕ ನಮಗೆ ಸಿಕ್ತು ಅಂತಂದ್ರೆ ನೇರವಾಗಿ ನಾವು ಪಡ್ಕೊಳ್ಬಹುದು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಓಕೆ ಸರ್. ಒಳ್ಳೆಯದು ಭೀಮಸೇನ್ ರಾವ್ ಕುಲಕರ್ಣಿ ಅವರೇ, ಧನ್ಯವಾದಗಳು ತಾವು ಕರೆ ಮಾಡಿದ್ದಕ್ಕೆ. मैडम, हम देखते हैं कि रक्तदान का जो मिसकॉन्सेप्शंस है बहुत हैं. हम रक्तदान क्यों करें, क्यों कर सकते हैं, कैसे कर सकते हैं, अगर किया तो क्या प्रॉब्लम हो जाता है, हमारे हेल्थ पर कोई प्रॉब्लम हो जाएगा, फ्यूचर में प्रॉब्लम हो जाएगा. इतने सारे मिसकॉन्सेप्शंस हैं, क्या हैं, और हम कैसे उनको ओवरकम कर सकते हैं? राइट, वेरी गुड. ब्लड देने से दोनों को फ़ायदे हैं. सबसे पहले तो आपका एक डिवाइन डोनेशन है. आप पैसा देते हैं, कपड़े देते हैं, वो थोड़ी देर के लिए ख़त्म. आप किसी को लाइफ दे रहे हैं यहाँ पे. ये इतना बड़ा डोनेशन अगर आपके दिमाग में जाएगा तो आधी तो यहाँ समस्या पूरी ख़त्म हो जाएगी. दूसरी बात, आप जब ब्लड देते हैं तो अगर आप मेल्स को, यूजुअली फीमेल्स का तो मेंस्ट्रुएशन की वजह से कम रहता है,
मेल्स को वैसे भी ब्लड मोर देन 14, 15, 16 रहता है, कभी 17 रहता है। उससे आपके काम करने में थोड़ी सुस्ती होती है। आप ब्लड निकालो अपना, थोड़ा लेट गो बोलकर बोलते हैं, जैसे कि पहले लीच का ट्रीटमेंट कराते थे। अब यहाँ पे आपका ब्लड निकालने से आप एकदम एक्टिव हो जाते हैं, आपका फ्रेश ब्लड आ जाता है, आपका ओल्ड ब्लड जाता है, आपके प्लाज्मा में से थोड़ा लेवल ऑफ कोलेस्ट्रॉल भी कम हो जाता है। आप रिपीट डोनर बनेंगे तो आपके पास तो हार्ट अटैक के भी चांसेस कम हो जाते हैं। तो ये सारी चीज़ें आपको बहुत फ़ायदेमंद होती है। एक बार आप स्टार्ट तो करके देखिए ब्लड डोनेशन का। 3 बार जब आप ब्लड देंगे आपको खुद पता चलेगा कि मैं ये पहले से क्यों नहीं कर रहा था। तो इसके बहुत सारे फ़ायदे हैं देने के। लेडीज़ को बहुत ज़्यादा ज़रूरत होती है। कितने सारे एंटीनेटल मदर्स जो आते हैं डिलीवरी के टाइम पर, बहुत सारे लोगों को इतनी ज़रूरत होती है। एक तो वो उनको ठीक से खाना नहीं मिलता है, उनके फैमिली में कोई दिए जैसा नहीं रहता है, ब्लड की उतनी हालत नहीं रहती है उनकी। ये अगर हम रेगुलर डोनर्स मिल गए हमको तो वी कैन अवॉइड उतने सारे डेथ को अवॉइड कर सकते हैं। गवर्नमेंट बहुत कुछ कर रही है इसके लिए। अभी रिसेंटली हमारे डिस्ट्रिक्ट कमिश्नर साहब 1 लाख फॉर एवरी ब्लड बैंक को सैंक्शन करे हैं, ताकि बहुत सारा प्रचार करो, बहुत सारा डोनेशन करवाओ, बहुत सारे लोगों की जान बचाओ। हर कोई इसमें लगा हुआ है, तो सबका कंट्रीब्यूशन बहुत ज़रूरी है। अगर हमें एक पाउच का ब्लड चाहिए और 450 ml ब्लड चाहिए तो कितने देर में आप ये कर सकते हैं? हाँ, अरेंज कर सकते हैं। अभी आप फॉर एग्जांपल आज अभी इमीडिएटली आपको ज़रूरत है, डिपेंड करता है आपकी क्या सीवियरिटी है, वो देखते हैं। और हमारे पास ऑलरेडी ब्लड बैंक्स रहते हैं जो ब्लड बैंक में जो टेस्ट करके रखते हैं, टेस्टेड है। तो हमारा 1 घंटे का काम तो हमारा ख़त्म हो गया यहाँ पे। 1 to 1.5 hour का काम। एलिज़ा में जाएंगे तो 3-4 घंटे का काम ख़त्म हो जाएगा। आपका टेस्टेड है, ये है, सिर्फ अब आपको क्रॉस मैच करना होगा। तो आप पेशेंट का सैंपल लेकर आएंगे, पेशेंट का सैंपल को डोनर के सैंपल से मैच करेंगे, मैच करके जब जैसे ही कंपैटिबल होगा 1.5 hours के टाइम में आपको ब्लड पहुंचा देंगे। मैक्सिमम 1.5 hour, उससे ज़्यादा टाइम उससे ज़्यादा नहीं लगेगा। ಲಕ್ಷ್ಮೀಕಾಂತ್ ಅವರೇ, ಈಗ ತಾವು ಸಾಕಷ್ಟು ಅನುಭವ ಅದ ತಮಗೆ ಇದರೊಳಗೆ. ಈಗ ಆಕ್ಸಿಡೆಂಟ್ ಆಗುವಂಥ ಒಂದು ಸಂದರ್ಭದೊಳಗೆ ನಮಗೆ ಬ್ಲಡ್ ಬೇಕು ಅಂತಂದಾಗ ಎಲ್ಲೋ ಒಂದು ಕಡೆ ಆಕ್ಸಿಡೆಂಟ್ ಆಗಿರ್ತೈತಿ. ಅಂಥ ಒಂದು ಸಂದರ್ಭದೊಳಗೆ ತಾವು ಅಂಥ ಒಂದು ಸಂದರ್ಭಗಳಲ್ಲಿ ಬಹುಶಃ ನೀವು ಅದನ್ನು ಇದು ಮಾಡ್ಕೊಂಡಿರ್ಬೋದು, ಬಂದಿರ್ಬೋದು ಸಂದರ್ಭ ತಮಗೆ. ಅಂಥ ಒಂದು ಸನ್ನಿವೇಶದೊಳಗೆ ಬ್ಲಡ್ ಬೇಕು ಅಂತಂದಾಗ ಬೇಕೇ ಆಗ್ತದೆ ಬ್ಲಡ್. ಅವಾಗ ಮತ್ತೆ ಯಾವ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಮಾಡೋದಕ್ಕೆ ಸಾಧ್ಯ ಅಂತೀರಿ? ಸರ್, ಈಗ ಆಕ್ಸಿಡೆಂಟ್ ಆದಾಗ ಈಗ ಪೇಷಂಟ್ ಎಲ್ಲಿ ತೊಗೊಂಡು ಬರ್ತಾರೆ ಅನ್ನೋದು ಮುಖ್ಯ ಇರುತ್ತೆ ಸರ್. ಅದು ಏನು ಹೆಡ್ ಇಂಜುರಿ ಆಗಿರುತ್ತೋ, ಏನು ಕೈ ಕಟ್ಟಾಗಿತ್ತೋ, ಕಾಲು ಕಟ್ಟಾಗಿರುತ್ತೋ, ಏನಾಗಿರುತ್ತೋ ಗೊತ್ತಿರೋದಿಲ್ಲ. ಆಕ್ಸಿಡೆಂಟಲ್ಲಿ ಯಾವ ಹಾಸ್ಪಿಟಲಲ್ಲಿ ತೊಗೊಂಡು ಹೋಗಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯುನೈಟೆಡ್ ಹಾಸ್ಪಿಟಲ್ ಇದೆ, ಅಲ್ಲಿ ಸ್ಟೋರೇಜ್ ಇದೆ, ಬ್ಲಡ್ ಬ್ಯಾಂಕ್ ಇಲ್ಲ. ಆಮೇಲೆ ಚಿರಾಯಿ ಇದೆ, ಆಮೇಲೆ ವಾತ್ಸಲ್ಯ ಇದೆ, ಸಾಕಷ್ಟು ಹಾಸ್ಪಿಟಲ್ಗಳಿದೆ, ಗೌರ್ಮೆಂಟ್ ಹಾಸ್ಪಿಟಲ್ ಇದೆ, ESIC ಇದೆ. ಈಗ ಅದು ಆಕ್ಸಿಡೆಂಟ್ ಅಂದ ತಕ್ಷಣ ಏನಾಗುತ್ತೆ ಅಂತಂದರೆ ಪೇಷಂಟ್ ಎಲ್ಲಿ ತೊಗೊಂಡು ಹೋಗ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತೊಗೊಂಡು ಹೋದ ನಂತರ ಆ ಯಾವ್ದು ಬ್ಲಡ್ ಗ್ರೂಪು, ಆ ಬ್ಲಡ್ ಗ್ರೂಪಲ್ಲಿ ಕಾಂಪೊನೆಂಟ್ ಯಾವುದು, ಆಮೇಲೆ ಎಷ್ಟು ಯೂನಿಟ್ಗಳು ಬೇಕು ಅನ್ನೋ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ಸರ್. ಸೊ ಈಗ ಫಾರ್ ಎಕ್ಸಾಂಪಲ್ ಮನೋಹರ್ ಹಾಸ್ಪಿಟಲ್ ಆಗಲಿ, ಯೂನೈಟೆಡ್ ಆಗಲಿ, ಚಿರಾಯಿ, ವಾತ್ಸಲ್ಯ, ಯಾವುದೇ ಈ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದಾಗ ಅವ್ರು ಬ್ಲಡ್ ಸ್ಯಾಂಪಲ್ಲು ರಿಕ್ವೆಸ್ಟ್ ಲೆಟರ್ ಕೊಡ್ತಾರೆ. ಫಸ್ಟ್ ಅವರು ಯೂಶಲಿ ಏನಾಗಿದೆ ಅಂತಂದರೆ, ಈಗ ಒಂದು ನಮ್ಮ ಜೊತೆಯಲ್ಲಿ ಸಾಕಷ್ಟು ಸಮೂಹಗಳು ಬ್ಲಡ್ ಅರೇಂಜ್ ಮಾಡ್ತಾ ಇದ್ದಾರೆ ಸರ್ ಗುಲ್ಬರ್ಗದಲ್ಲಿ. ಬರೀ ನಮ್ಮ ಸಂಕಲ್ಪ ಅಂತೇಳಿ 4 ಚಕ್ರ ಇದೆ, ಬ್ಲಡ್ ಡೋನರ್ಸ್ ಅಂತ ಇದೆ, ಆಮೇಲೆ ಯೂತ್ ಬ್ಲಡ್ ಡೋನರ್ಸ್ ಅಂತ ಇದೆ. ಒಂದು 4-5 ಸಮೂಹಗಳು ಮಾಡ್ತಾ ಇದ್ದಾರೆ ಸರ್. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲರೂ ಅವೇರ್ನೆಸ್ಸು ಕೂಡ ಮಾಡ್ತಾಯಿದ್ದಾರೆ. ಸೊ ಅವ್ರು ಏನು ಮಾಡ್ತಾರೆ, ಆಕ್ಸಿಡೆಂಟ್ ಆಗಿರೋ ಒಂದು ರಿಲೇಟಿವ್ ಆಗಿರಲಿ, ಅಣ್ಣ ತಮ್ಮ ಯಾರು ಫೋನ್ ಮಾಡಿದಾಗ ಬ್ಲಡ್ ಗ್ರೂಪ್ ಹೇಳ್ತಾರೆ, ನಾವು ಅವೈಲೇಬಿಲಿಟಿ ಚೆಕ್ ಮಾಡ್ತೀವಿ, ಇಮಿಡಿಯೇಟ್ ಬೇಕು ಅಂತ 1 ಪ್ಯಾಕೆಟ್ 2 ಪ್ಯಾಕೆಟು ಅರೇಂಜ್ ಮಾಡಿ ನಾವು ಅವರಿಗೆ ಕಳಿಸ್ಕೊಡ್ತೀವಿ ಸರ್. ಈಗ ಈ ನೇರ ಪ್ರಸಾರದ ಕಾರ್ಯಕ್ರಮ ನಡೀತಾ ಇದೆ ಆತ್ಮೀಯರೇ. ಜೊತೆಯಲ್ಲಿ ಕಾರ್ಯಕ್ರಮವನ್ನು ತಾವು ಕೇಳ್ತಾ ಇದ್ದೀರಿ. ನಮ್ಮ ಜೊತೆಗೆ ಡಾಕ್ಟರ್ ಜೀನತ್ ಬೇಗಮ್ ಅವರು, ಆಮೇಲೆ ಲಕ್ಷ್ಮೀಕಾಂತ್ ಜೋಳದವರು ಇದ್ದಾರೆ. ಈಗ ಒಂದು ವಿರಾಮದ ಸಮಯ. ವಿರಾಮದ ನಂತರ ಮತ್ತೆ ಈ ನೇರ ಪ್ರಸಾರದ ಕಾರ್ಯಕ್ರಮ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು
ಡಾಕ್ಟರ್ ವಿಕ್ರಮ್ ಸಿದ್ದಾರೆಡ್ಡಿ ನೇತೃತ್ವದ ಯುನೈಟೆಡ್ ಹಾಸ್ಪಿಟಲ್, ಕೋರ್ಟ್ ರೋಡ್, ಕಲಬುರಗಿ. ಕಳೆದ 10 ವರ್ಷಗಳಿಂದ ಜನವಿಶ್ವಾಸ ಗಳಿಸಿ ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಅತ್ಯುತ್ತಮ ಚಿಕಿತ್ಸಾ ವಿಧಾನಗಳ ಮೂಲಕ ಜನಸೇವೆ ಮಾಡುತ್ತಿರುವ ಯುನೈಟೆಡ್ ಹಾಸ್ಪಿಟಲ್ ಜನಪ್ರೀತಿ ನಂಬಿಕೆಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಯುನೈಟೆಡ್ ಹಾಸ್ಪಿಟಲ್, ಕೋರ್ಟ್ ರೋಡ್, ಕಲಬುರಗಿ. ಆತ್ಮೀಯರೇ, ಮತ್ತೊಮ್ಮೆ ತಮಗೆ ಜೊತೆಯಲ್ಲಿ ನೇರ ಪ್ರಸಾರದ ಫೋನಿನ್ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತಹ ಸ್ವಾಗತ. ನಾವು ಇವತ್ತು ರಕ್ತದಾನದ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದೊಳಗೆ ಈ ವಿಶೇಷ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಡಾಕ್ಟರ್ ಝೀನತ್ ಬೇಗಮ್ ಅವರು, ಆಮೇಲೆ ಲಕ್ಷ್ಮೀಕಾಂತ್ ಜೋಳದವರು. ಈಗ ಒಂದು ಕರೆ ಅದ, ಆ ಕರೆಯನ್ನು ತಗೊಂಡು ನಾವು ಮುಂದುವರಿಸೋಣ ಚರ್ಚೆಯನ್ನು. ಹಲೋ ಆಕಾಶವಾಣಿ ಸರ್ ನಮಸ್ಕಾರ. ನಮಸ್ಕಾರ, ಹೇಳ್ರಿ ಸರ್. ಪ್ರವೀಣ್ ಕುಲಕರ್ಣಿ ಅಂತ ಗುಲ್ಬರ್ಗದಿಂದ. ಪ್ರವೀಣ್ ಅವರು ಹೇಳ್ರಿ. ಪ್ರವೀಣ್ ಕುಲಕರ್ಣಿ ಅವರು, ಏನು ನಿಮಗೂ ಮತ್ತು ಡಾಕ್ಟರ್ಗೂ ವಿಶ್ವ ರಕ್ತದಾನ ದಿನದ ಶುಭಾಶಯಗಳು. ತಮಗೂ ಕೂಡ ಶುಭಾಶಯಗಳು, ಧನ್ಯವಾದ. ಡಾಕ್ಟರ್, ಐ ಹ್ಯಾವ್ ಒನ್ ಡೌಟ್ ಅಂಡ್ ಒನ್ ಕ್ವೈರಿ. Yes, sir. Doubt is that in this platelets, while dengue and all that, Yes. so they'll feed the platelets, no? I mean, the count will be more. Yes. How come it's possible in the small blood this thing? Can you repeat, sir? ಪ್ರವೀಣ್ ಕುಲಕರ್ಣಿ ಅವರು, ಇನ್ನೊಂದು ಸಲ ಕೇಳ್ರಿ, ಅದನ್ನ ಪ್ರಶ್ನೆ ಕೇಳ್ರಿ. ನನಗೆ ಡೌಟ್ ಏನು ಅಂದ್ರೆ, ಹಾಂ ಸ್ಮಾಲ್ ಅಮೌಂಟ್ ಆಫ್ ಬ್ಲಡ್ ಅಲ್ಲಿ ಅಷ್ಟೊಂದು ಪ್ಲೇಟ್ಲೆಟ್ಸ್ ಹೆಂಗೆ ಇಂಜೆಕ್ಟ್ ಮಾಡ್ತಾರೆ ಅಂತ. जब थोड़ा रहता है वॉल्यूम, रक्त का वॉल्यूम कम होता है, उसमें से सफिशिएंट प्लेटलेट्स कैसे आते हैं, वो पूछ रहे हैं. हाँ, तो उसके लिए सिंगल डोनर प्लेटलेट्स लेते हैं ना. हाँ. तो सिंगल डोनर प्लेटलेट्स अगर आप चढ़ाएंगे तो 60,000 तक का, ऑलमोस्ट उससे ज़्यादा, मिनिमम अप टू 60,000 प्लेटलेट काउंट बढ़ जाते हैं एक सिंगल डोनर प्लेटलेट से. और सिंगल डोनर प्लेटलेट्स कैसा निकालते हैं, एक ही आदमी से पूरा ब्लड बाहर आता है थोड़ा थोड़ा करके, उसको फिल्टर होके वापस जाता है आरबीसी, वो सब कुछ सिर्फ प्लेटलेट सेपरेट करते हैं. उसके बाद से जो एसडीपी देते हैं वो ले जाके आप एक ही टाइम में अगर डालेंगे तो 60,000 तक रेज होंगे. आरडीपी में 10,000 तक रेज होंगे. वो रैंडम डोनर प्लेटलेट जो आप बता रहे हैं, छोटा होगा पैकेट, तो वैसे 4 या 5 देना पड़ेगा. एक से नहीं होगा. ಲಕ್ಷ್ಮೀಕಾಂತ್ ಅವರು, ನೀವು ಇನ್ನೂ ಹೆಚ್ಚಿಗೆ ಹೇಳ್ಬೋದು ಅವರಿಗೆ, ಪ್ರವೀಣ್ ಕುಲಕರ್ಣಿ ಅವರಿಗೆ ಇದ್ರ ಮೇಲೆ. ಇದೆ ಸರ್. ಈಗ ಮೇಡಮ್ ಹೇಳಿದ ಥರ ಸೇಮ್ ಇದು ಹೆಂಗಿದೆ ಅಂತಂದರೆ, ಇದು 3 ಸೈಕಲಲ್ಲಿ ಪ್ರೊಸೆಸ್ ಆಗುತ್ತೆ ಸರ್. ಇದಕ್ಕೆ ಲೈವ್ ಡೋನರ್ ಬೇಕಾಗುತ್ತೆ. ಈಗ ಮೊದಲು ಈಗ ಫಾರ್ ಎಕ್ಸಾಂಪಲ್ ಸೋಮಶೇಖರ್ ಕೊಟ್ಟಿರ್ಬೋದು, ಅಥವಾ ಝೀನತ್ ಮೇಡಮ್ ಕೊಟ್ಟಿರ್ಬೋದು, ಲಕ್ಷ್ಮಣ್ ಕೊಟ್ಟಿರ್ಬೋದು, ಈ ಥರ 3 ಯೂನಿಟ್ ತೊಗೊಂಡು ಪ್ಯಾಕೆಟ್ ಸೆಲ್ಸ್ ಮಾಡೋದಿಲ್ಲ. ಸೊ ಇದು ಲೈವ್ ಡೋನರ್ ಬಂದುಬಿಟ್ಟು ಇದು 1 hour ಪ್ರೊಸೀಜರ್ ಇದೆ ಸರ್. ಇದರಲ್ಲಿ ಲೈವ್ ಡೋನರ್ನ 350 ml ಫಸ್ಟ್ ಬ್ಲಡ್ ಆ ಮಷಿನಲ್ಲಿ ತೊಗೊಳುತ್ತೆ, SDP ಮಷಿನಲ್ಲಿ ಸಪ್ರೇಷನ್ ಮಾಡಿಬಿಟ್ಟು RBC ಅದೆಲ್ಲ ಮಿಕ್ಕಿದ್ದೆಲ್ಲ ವಾಪಸ್ ಕಳಿಸ್ಬಿಟ್ಟು ಪ್ಲೇಟ್ಲೆಟ್ ಮಾತ್ರ ಸಪ್ರೇಟ್ ಮಾಡುತ್ತೆ ಸರ್. ಸೊ ಇದು 3 ಸೈಕಲಲ್ಲಿ ಆಗುತ್ತೆ. ಇದು ಬಂದುಬಿಟ್ಟು ಈ ಡೆಂಗು ಆಮೇಲೆ ಕ್ಯಾನ್ಸರ್ ಪೇಷಂಟ್ಗಳಿಗೆ ಈ SDPನ ಕೊಡ್ತಾರೆ ಸರ್. ಮತ್ತು RDP ಅಂತಂದರೆ ಇದು ಈ RDP ಫಾರ್ ಎಕ್ಸಾಂಪಲ್ ಒಂದೊಂದು ಸ್ವಲ್ಪ ಸ್ಟೇಬಲ್ ಇರೋದಿಲ್ಲ, ಅವ್ರು ಎಲ್ಲೋ ಮತ್ತೊಂದು ಕಡೆ ಏನೋ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಆ ಟೈಮಲ್ಲಿ RDP ಕೊಡ್ತಾರೆ ಸರ್, ಬೇರೆ ಹಾಸ್ಪಿಟಲ್ಗೆ ಶಿಫ್ಟ್ ಆಗೋ ಟೈಮಲ್ಲಿ. और दूसरा क्वेश्चन आपका? ಪ್ರವೀಣ್ ಕುಲಕರ್ಣಿ ಅವರೇ, ತಾವು ಕೇಳ್ತಾ ಇದ್ದೀರಿ ಮೇಡಮ್ ಅವರು ಆಮೇಲೆ ಲಕ್ಷ್ಮೀಕಾಂತ್ ಅವ್ರು ಹೇಳಿದ್ದು. ಕೇಳ್ತಾ ಇದ್ದೀನಿ ಸರ್. ನನ್ನ ಡೌಟ್ ಕ್ಲಿಯರ್ ಆಯ್ತು. ಅಂಡ್ ಐ ಹ್ಯಾವ್ ಒನ್ ಕ್ವೈರಿ. ಪ್ಲೀಸ್ ಕೇಳ್ರಿ. I'm a regular blood donor. Fine. Usually I used to donate blood on my birthday earlier. So on every birthday I used to donate almost 10 to 12 times I might have given the blood. Thank you, Praveen. But recently, from past 4-5 years, I'm not able to give because I'm having one doubt. I went for a medication actually. I took a medicine for 1.5 years for the blood thinner. Blood thinner. Yeah, because I got a blood clot and due to that it affected on my body. So I gone for the medication for 1.5 years. But it is 1.5 year back you have taken. Now if you are healthy, you can still donate now. How long I have to live? Because from past 6 months I have stopped the tablets. Yeah, then now you can donate, sir. Now I can donate. Yeah, yes. If you have any doubt, you should explain this to the blood bank, and we will do some test. We will ask, we will see your blood pressure, weight and all, and we will certify. Only after that you can donate. Okay. ಪ್ರವೀಣ್ ಕುಲಕರ್ಣಿ ಅವರೇ,
ಥ್ಯಾಂಕ್ ಯು ಸೊ ಮಚ್. ಪ್ರವೀಣ್ ಕುಲಕರ್ಣಿ ಅವರು ಇನ್ನೂ ಕೇಳೋದ ತಮಗೆ ಪ್ರಶ್ನೆ ಇಲ್ಲ ಅಂತಂದ್ರೆ ನಾವೊಂದು ಪ್ರಶ್ನೆ ಕೇಳಬೇಕಂತ ಮಾಡೀನಿ ತಮಗೆ. ಇಲ್ಲ ಸರ್ ಆಯ್ತು. ಇಲ್ಲ, ಈಗ ಮೇಡಮ್ ಅವರು ಒಂದು ವಿಷಯ ಹೇಳಿದ್ರೆ ನಮಗೆ ಭಾಳ ಖುಷಿ ಕೊಡುವಂಥ ಒಂದು ವಿಚಾರ ಏನಪ್ಪ ಅಂತಂದರೆ, ನೀವು ರೆಗ್ಯುಲರ್ ಡೊನೇಷನ್ ಮಾಡ್ತಾ ಇದ್ರಿ ಅಂತಂದರೆ ಹೆಲ್ತ್ ಭಾಳ ಚಲೋ ಇರ್ತದೆ, ಹಾರ್ಟ್ ಹೆಲ್ತ್ ಎಸ್ಪೆಷಲಿ ಭಾಳ ಚಲೋ ಇರ್ತದೆ, ಮತ್ತು ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗ್ತದೆ ಅನ್ನುವಂಥ ಮಾತು ಹೇಳಿದ್ರು. ಆಮೇಲೆ ಫ್ರೆಶ್ ಬ್ಲಡ್ ಯಾವತ್ತೂ ತಯಾರಾಗ್ತಾ ಇರುವಂಥದ್ದು ಒಂದು ವಿಚಾರ ಹೇಳಿದ್ರು. ಅದರಿಂದ ತಮ್ಮ ಲೆಕ್ಕದೊಳಗೆ ಸುಮಾರು 12-13 ಸಲ ತಾವು ಬ್ಲಡ್ ಕೊಟ್ಟಿರಿ ರೆಗ್ಯುಲರ್ ಆಗಿ. ನಿಮಗೆ ಹೆಂಗೆ ಅನಿಸ್ತದೆ ನಿಮ್ಮ ಹೆಲ್ತ್ ಬಗ್ಗೆ? ನೀವು ಏನು ಹೇಳ್ಬೋದು ನಮ್ಮ ಜನರಿಗೆ? ಬಗ್ಗೆ ಯಾವುದೇ ಒಂದು ಡೌಟ್ ಇಲ್ಲ ಸರ್ ನನಗೆ. ಐ ಆಮ್ ಹೆಲ್ದಿ. ಹಾಂ ಅಂಡ್ ಅಷ್ಟೊಂದು ಕೊಲೆಸ್ಟ್ರಾಲ್ ಏನಿಲ್ಲ ನನಗೆ. ಆಮೇಲೆ ಬ್ಲಡ್ ಪ್ರೆಷರ್ ಅಂಡ್ ಶುಗರ್ ಲೆವೆಲ್ ಇಸ್ ನಾರ್ಮಲ್. ಐ ಆಮ್ ಆಫ್ 47 ನೌ. ಬಟ್ ಮೈ ಹೆಲ್ತ್ ಇಸ್ ಇನ್ ಗುಡ್ ಕಂಡೀಷನ್. ಅದೇ ನನ್ಗೆ ಅದನ್ನು ಕಂಡೀಷನ್ ಅಲ್ಲಿ ಮೇಂಟೈನ್ ಮಾಡ್ಬೇಕನ್ನೋ ಕಾರಣಕ್ಕೆ ನಾನು ರೆಗ್ಯುಲರ್ ಆಗಿ ಬ್ಲಡ್ ಡೊನೇಟ್ ಮಾಡ್ತಾ ಇರ್ತೀನಿ. ನನ್ಗೆ ಗೊತ್ತಿಲ್ದಂಗೆ ಯಾರ್ದೋ ಜೀವ ಉಳಿಬಹುದು. ನಾನಂತೂ ಹೋಗಿ ಬ್ಲಡ್ ಬ್ಯಾಂಕ್ ಹೋಗಿ ಕೊಟ್ಬಿಡ್ತೀನಿ. ನನ್ಗೆ ಯಾರ್ದು ಅವಶ್ಯಕತೆ ಇದ್ದಾಗೆ ಕೊಡ್ತೀನಿ ಅಂತೇನಿಲ್ಲ. ಸೊ ನಾನು ಹೋಗಿ ಬ್ಲಡ್ ಬ್ಯಾಂಕ್ ಹೋಗಿ ಕೊಡ್ತೀನಿ. ಅದು ಯಾರ್ದೋ ಜೀವ ನನ್ಗೆ ಗೊತ್ತಿಲ್ದಂಗೆ ಯಾರ್ದೋ ಒಂದು ಜೀವಕ್ಕೆ ಅನುಕೂಲ ಆಗುತ್ತೆ ಅಂದ್ರೆ ಮುಗಿದೋಯ್ತು ಅಲ್ಲಿಗೆ. ಬಟ್ ನನಗೆ ಈಗ ಬಂದಿರೋ ಡೌಟ್ ಏನಂದ್ರೆ, ನಾನು ಈ ಮೆಡಿಕೇಶನ್ ಅಲ್ಲಿ ಇದ್ನಲ್ಲ, ಅದು ನಾನು ಈಗ ಕೊಟ್ರೆ ನಾನು ಬ್ಲಡ್ ಯಾರಿಗೆ ಇಂಜೆಕ್ಟ್ ಮಾಡ್ತಾರ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ನಾನು ಈ ಸುಮಾರು 4-5 ವರ್ಷದಿಂದ ಕೊಟ್ಟಿಲ್ಲ. ಭಾಳ ಸಂತೋಷ. ಪ್ರವೀಣ್ ಕುಲಕರ್ಣಿ ಅವರು, ತಾವು ಯಾವಾಗಾದರೂ ಈಗ ಜನರಿಗೆ ತಿಳುವಳಿಕೆ ನೀಡುವಂಥ ಒಂದು ಕೆಲಸ ಮಾಡಿದ್ದೀರಿ ರಕ್ತದಾನ ಮಾಡಬೇಕು ಅಂತೇಳಿ? ಸುಮಾರು ಪ್ರಯತ್ನ ಮಾಡಿದೀನಿ ಸರ್, ಬಟ್ ತುಂಬಾ ಕಷ್ಟ ಇದೆ ಅದು. ಕಷ್ಟ ಅಂದ್ರೆ ಹೆಂಗೆ? ಅವರಲ್ಲಿರೋ ಫಿಯರ್ ಹೋಗ್ಲಾಡ್ಸೋದು ಅಂತಂದ್ರೆ ಅದು ಸ್ವಲ್ಪ ಕಷ್ಟನೇ. ಯಾಕಂದ್ರೆ ಅವ್ರಿಗೆ ಪ್ರೀ ಆಕ್ಯುಪೈಡ್ ಆಕ್ಚುಲಿ. ಬ್ಲಡ್ ಕೊಟ್ರೆ ನಮ್ದು ಬ್ಲಡ್ ಹೋಗುತ್ತೆ, ನಮ್ಗೇನೋ ಆಗುತ್ತೆ ಅನ್ನೋ ಒಂದು ಪ್ರೀ ಆಕ್ಯುಪೇಷನ್ ಮಾಡಿರುತ್ತೆ ಅದು. ಅವ್ರನ್ನ ಸ್ವಲ್ಪ ತಿದ್ದೋದು ಕಷ್ಟ. ಅಂತವ್ರನ್ನ ಹೆಂಗ್ ಮಾಡ್ಬೋದು ಅಂತಂದ್ರೆ, ಅವ್ರ ಎದುರುಗಡೆ ನಾವು 1-2 ಸರಿ ಬ್ಲಡ್ ಡೊನೇಟ್ ಮಾಡಿದಾಗ ಬಹುಶಃ ಅವರು ಸ್ವಲ್ಪ ಕನ್ವರ್ಟ್ ಆಗಬಹುದೇನೋ. ನಾವು ಆ ಪ್ರಯತ್ನ ಮಾಡಿದೀವಿ. ಬಟ್ ಇಲ್ಲಿವರೆಗೂ ನಾನು ಯಾರನ್ನೂ ತಗೊಂಡೋಗಿ ಬ್ಲಡ್ ಕೊಡಕ್ಕೆ ಇದು ಮಾಡಿಲ್ಲ. ಬಟ್ ನಾನು ಮಾತ್ರ ರೆಗ್ಯುಲರ್ ಆಗಿ ಕೊಟ್ಕೊಂಡು ಬಂದಿದ್ದೀನಿ. ಅಡ್ಡಿಲ್ಲ. ಸಾಮಾನ್ಯವಾಗಿ ಏನಾಗಿಬಿಡ್ತದೆ, ಎಲ್ಲರೂ ಸೂಜಿ ಸಲುವಾಗಿ ಹೆದರಿ ಬಿಡ್ತಾರೆ. ಇಂಜೆಕ್ಷನ್ ಆ ನೀಡಲ್ ಅಂತ ಅಂದ್ಕೊಳ್ಳಿ ಹೆದರಿಕೆ ಬಂದ್ಬಿಡ್ತದೆ. ಲಕ್ಷ್ಮೀಕಾಂತ್ ಅವರು ಅದನ್ನೇ ಹೇಳ್ತಾ ಇದ್ರು. ಅಂಥದ್ದೇನಾದ್ರೂ ಸಂದರ್ಭ ಅದಾವ ಸೂಜಿಗೆ ಹೆದರುವಂಥ? ಫಸ್ಟ್ ಟೈಮ್ ಕೊಡಬೇಕಾದಾಗ ಆ ನೀಡಲ್ ನಾನು ಭಯ ಪಟ್ಟಿದ್ದೆ. Just 5-6 minutes it will get over, and once we prick the pain will not begin. ನಾವು ಅದನ್ನು ಮಾಡ್ತಾ ಇದೀವಿ ಸರ್. ಇವಾಗ ಎಲ್ಲ ರಕ್ತದ ಅವೇರ್ನೆಸ್ ಎಲ್ಲ ಕಾಲೇಜ್ಗಳಿಗೆ ಹೋಗಿ ನಮ್ಮದು ಒಂದು 4-5 ಸಮೂಹಗಳ ಕಲಿತು ಎಲ್ಲ ಮಾಡ್ತಾ ಇದ್ದಾರೆ ಸರ್. ಇವನ್ ನಾವು ಕೂಡ ಮಾಡ್ತಾ ಇದೀವಿ ಸರ್. ಪ್ರವೀಣ್ ಕುಲಕರ್ಣಿ ಅವರ ತಮ್ಮ ನಂಬರ್ ಹೇಳ್ರಿ. ಲಕ್ಷ್ಮೀಕಾಂತ್ ಅವರು ತಮ್ಮ ಟಚ್ನೊಳಗೆ ಇರ್ತಾರೆ ಅವತ್ತು. ನೋಟ್ ಮಾಡ್ಕೋಬಹುದು ಸರ್. ಹೇಳ್ರಿ. 80954 ಹೇಳ್ರಿ. 80954 63 963. ಥ್ಯಾಂಕ್ ಯು ಸರ್. ನಾನು ಆಕ್ಚುಲಿ ಬ್ಲಡ್ ಕೊಟ್ಟಿರೋದು ಇಲ್ಲಿವರೆಗೂ ನಾನು ಬೆಂಗಳೂರಲ್ಲಿ ಇದೆ. ಈಗ ರೀಸೆಂಟ್ ಆಗಿ ಗುಲ್ಬರ್ಗ ಮೂವ್ ಆಗಿದ್ದೀನಿ ನಾನು ಲಾಸ್ಟ್ 2 years ಇಂದ. ಸೊ ನಾನು ಇಲ್ಲಿ ಗುಲ್ಬರ್ಗದಲ್ಲಿ ಬ್ಲಡ್ ಡೊನೇಷನ್ಗೆ ಅವೈಲೇಬಲ್ ಇದ್ದೀನಿ. ಒಳ್ಳೆ ಸರ್, ಭಾಳ ಸಂತೋಷ ಆಯಿತು ಪ್ರವೀಣ್ ಕುಲಕರ್ಣಿ ಅವರೇ. ತಮಗೆ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳು. ತಾವು ಪಾರ್ಟಿಸಿಪೇಟ್ ಮಾಡಿ ಜನರಿಗೆ ಏನು ಅವೇರ್ನೆಸ್ ಮಾಡ್ತಾ ಇದೆ ಸರ್ಕಾರ, ಅದರೊಳಗೆ ತಮ್ಮದು ಕೂಡ ಒಂದು ದೊಡ್ಡ ಪಾತ್ರವನ್ನು ಅದ್ರ ಕುರಿತು ತಾವು ಹೇಳಿದ್ರಿ. ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ನಮಸ್ಕಾರ. ಈಗ ಪ್ರವೀಣ್ ಕುಲಕರ್ಣಿ ಅವರು ಹೇಳಿದ್ದ ವಿಷಯವನ್ನೇ ನಾವು ತಗೋಬೋದು. ಫಿಯರ್ ಅನ್ನುವಂಥದ್ದು ಏನಿದೆ, ಜನರ ಮನಸ್ಸಿನೊಳಗೆ ಫಿಯರ್ ಅನ್ನುವಂಥದ್ದು, ಆ ಹೆದರಿಕೆ, ಅದನ್ನು ನಾವು ಹೋಗಲಾಡಿಸೋದಕ್ಕೆ ಯಾವ ರೀತಿಯಾದಂಥ ಒಂದು ಪ್ರಯತ್ನ ಮಾಡಬಹುದು? ಉತ್ತರನೂ ಅವರೇ ಕೊಟ್ಟರು ಸರ್. ಹೌದು, ಉತ್ತರ ಕೂಡ ಅವರೇ ಕೊಟ್ಟರು. ಯಾರು ನಮ್ಮ ಜೊತೆಗೆ ಈಗ ಹೆದರ್ತಿರ್ತಾರ, ನಾವು ಬ್ಲಡ್ ಡೊನೇಷನ್ ಮಾಡೋ ಟೈಮಲ್ಲಿ ಅವ್ರಿಗೆ ಜೊತೆ ಕರ್ಕೊಂಡು ಹೋಗ್ಬೇಕು. 1-2-3 ಸಾರಿ ಅವ್ರು ನಮ್ಮ ಜೊತೆ ಕರ್ಕೊಂಡು ಹೋದಾಗ ಆ ಒಂದು ಬ್ಲಡ್ ಡೊನೇಷನ್ ಟೈಮಲ್ಲಿ ಆ ಒಂದು ಫೀಲ್ ಏನಿರುತ್ತೆ, ಒಂದು ಜೀವನದ ಉಳಿಸೋದೇನು ಕೆಲಸ ಮಾಡ್ತಾ ಇರ್ತೀವಿ ನಾವು, ಬ್ಲಡ್ ಡೊನೇಷನ್ ಮಾಡ್ತಾ ಇರ್ತೀವಿ. ಆ ಪೇಷಂಟ್ ಅಟೆಂಡರ್ ಸ್ವಲ್ಪ ದೂರದಿಂದ ನಮಗೆ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ನನ್ನ ಮಗನಿಗೆ ಬ್ಲಡ್ ಕೊಡೋಗತ್ತಾನ, ನನ್ನ ಹೆಂಡತಿಗೆ ಬ್ಲಡ್ ಕೊಡೋಗತ್ತಾನ, ಅಪ್ಪಗೆ ಬ್ಲಡ್ ಕೊಡೋಗತ್ತಾನ ಅಂತೇಳಿ ಅವ್ರೇನು ನೋಡ್ತಾ ಇರ್ತಾರೆ. ನಮ್ಮ ಜೊತೆ ಬಂದ್ರೆ ಅವ್ರಿಗೆ ನೋಡಿದ್ರೆ, ಸರ್ ನಾನು ಕೊಡ್ತೀನಿ ಇವಾಗಲೇ ಅಂತ ಹೇಳ್ತಾರೆ. ಆ ಒಂದು ಫೀಲ್ ಬರುತ್ತೆ ಸರ್. ಆ ಪೇಷಂಟ್ ಅಟೆಂಡ್ರು ಅವನು ಕೂಡ ನೀಡಲ್ಗೆ ಹೆದರ್ತಾ ಇರ್ತಾನೆ. ಅವ್ನು ಎಲ್ಲಿದ್ದು ಬಂದಿರ್ತಾನೋ ಏನೋ ಗೊತ್ತಿರಲ್ಲ. ಈ ಗುಲ್ಬರ್ಗ ಜಿಲ್ಲೆ ಏನು ಹಾಸ್ಪಿಟಲ್ಗಳಿದೆ, ಇಲ್ಲಿ ಬರೋದು ಬೀದರಿಂದ ಬರ್ತಾರೆ,
ಯಾದಗಿರಿಯಿಂದ ಬರ್ತಾರೆ, ರಾಯಚೂರಿಂದ ಬರ್ತಾರೆ, ತುಂಬ ಕಡೆ. ಆಮೇಲೆ ನಮ್ಮ ಗುಲ್ಬರ್ಗ ಜಿಲ್ಲೆ ಸುತ್ತಮುತ್ತಲ ತಾಲೂಕದಿಂದನೂ ಕೂಡ ಬರ್ತಾರೆ. ಅವ್ರಿಗೆ ಇಲ್ಲಿ ಯಾರು ಗೊತ್ತು ಪರಿಚಯ ಇರಲ್ಲ. ಇಲ್ಲ, ಆಲ್ಮೋಸ್ಟ್ ಎಲ್ಲ ಬ್ಲಡ್ ಬ್ಯಾಂಕ್ಗಳಲ್ಲಿ ನಮ್ಮ ಸಂಕಲ್ಪ ಆಗಿರ್ಬೋದು, ಯೂತ್ ಬ್ಲಡ್ ಡೋನರ್ಸ್ ಆಗಿರ್ಬೋದು, ಆಮೇಲೆ 4 ಚಕ್ರ ಆಗಿರ್ಬೋದು, ಆಮೇಲೆ ಇನ್ನೊಂದು 2-3 NGOಗಳಿದೆ. ಅವ್ರದ್ದೆಲ್ಲ ನಂಬರ್ಗಳ ಅಲ್ಲಿ ಆ ಬ್ಲಡ್ ಬ್ಯಾಂಕಲ್ಲಿದೆ ಸರ್. ಅವರು ಯಾರಿಗಾದರೂ ಫೋನ್ ಮಾಡಿದಾಗ ಆ ಒಂದು ರಕ್ತ ರಿಕ್ವೆಸ್ಟ್ಗೆ ಸ್ಪಂದನೆ ಮಾಡ್ತಾರೆ ಸರ್. ಲಕ್ಷ್ಮೀಕಾಂತ್ ಅವರೇ, ಈಗ ತಾವು ಆಗಲೇ ಹೇಳಿದ್ರಿ ಮತ್ತು ಈಗಲೂ ಹೇಳ್ತಾ ಇದ್ದೀರಿ, ಸಂಪರ್ಕ ಇತ್ತಪ್ಪ ಅಂತಂದ್ರೆ ನಾವು ಜೀವ ಉಳಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಜನ ಇದರೊಳಗೆ ಕೆಲಸ ಮಾಡ್ತಾ ಇದ್ದಾರೆ. ಸಂಸ್ಥೆಗಳಿದ್ದಾವೆ, ವ್ಯಕ್ತಿಗಳಿದ್ದಾರೆ. ಅವರ ಸಂಪರ್ಕ ತಾವು ಕೊಟ್ಟರೆ ನಮ್ಮ ಜನರು ಅದನ್ನು ನೋಟ್ ಮಾಡಿಕೊಂಡು ಹೌದು ಸರ್ ಅನುಕೂಲಕ್ಕೆ ಬಳಸ್ಕೊಳ್ಬಹುದು ಅಂಥೇಳಿ. ನಿಜ ಸರ್. ಈಗ ನಾನು ಹೇಳಬೇಕು ಅಂತಂದರೆ, ಈಗ ನಾನು ಆಂಧ್ರದಲ್ಲಿ ಬ್ಲಡ್ ಅರೇಂಜ್ ಮಾಡ್ಬೋದು ಸರ್. ನಂಬರ್ಗಳನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ ಸರ್. ಯಾಕಂದರೆ ಈ ಒಂದು ಆನ್ಲೈನ್ ಎವರೇಜ್ ಒಂದು 50ರಿಂದ 60 ಜನ ಇದ್ದಾರೆ ಸರ್. ನಾನು UPದಲ್ಲಿ ಮಾಡ್ತೀನಿ, ರಾಜಸ್ಥಾನದಲ್ಲಿ ಬ್ಲಡ್ ಅರೇಂಜ್ ಮಾಡ್ತೀನಿ, ಪಂಜಾಬಲ್ಲಿ ಮಾಡ್ತೀನಿ, ಕೇರಳದಲ್ಲಿ ಮಾಡ್ತೀನಿ, ಚೆನ್ನೈದಲ್ಲಿ ನಾನು ಮಾಡ್ತೀನಿ ಅಂತಲ್ಲ, ನಾನು ಮಾಡ್ತೀನಿ. ನಮ್ಮ ಸಂಸ್ಥೆ ಒಂದು ಟೀಮ್ ವರ್ಕ್ ನೀವು ಮಾಡ್ತಾ ಇದ್ದೀರಿ ಸರ್. ಎಸ್ ಸರ್, ಎಸ್ ಸರ್. ಸೊ ಇದೇ ಥರ ಈ ಕೇರಳದಲ್ಲಿ ಮಾಡ್ತೀವಿ, ಚೆನ್ನೈದಲ್ಲಿ ಮಾಡ್ತೀವಿ, ಆಂಧ್ರದಲ್ಲಿ ಮಾಡ್ತೀವಿ, ತಮಿಳ್ನಾಡಲ್ಲಿ ಮಾಡ್ತೀವಿ, ದೆನ್ ಪಂಜಾಬು, ಹರಿಯಾಣ, ರಾಜಸ್ಥಾನ, ಮಹಾರಾಷ್ಟ್ರ ಇಲ್ಲೆಲ್ಲ ಮಾಡ್ತೀವಿ ಸರ್. ಅಲ್ಲಿ ಮಾಡ್ತೀವಿ ಅಂತಂದರೆ ಈಗ ನಾವೆಲ್ಲಿ ಹೆಂಗೆ ವಾಲಂಟ್ರಿಯಾಗಿ ಮಾಡ್ತಾ ಇದ್ದೀವಿ ಅದೇ ಥರ ಅಲ್ಲಿ ಆ ಸಂಸ್ಥೆಗಳು ಮಾಡ್ತಾ ಇದ್ದಾವೆ ಸರ್. ಸೊ ಅದರಲ್ಲಿ ನಿಮಗೆ ಒಂದಿಷ್ಟು ಹೆಸರುಗಳನ್ನು ಹೇಳುವಂತಂದ್ರೆ ನಾನು ಹೇಳ್ಬೋದು. ಹೇಳ್ರಿ. ಈಗ ಅನಂತಪುರದಲ್ಲಿ ತಿಮ್ಮಾರೆಡ್ಡಿ ಅಂತ ಮಾಡ್ತಾರೆ ಸರ್, ಶಶಾಂಕ್ ಅಂತ ಮಾಡ್ತಾರೆ. ಆಮೇಲೆ ಬೆಂಗಳೂರಲ್ಲಿ ಅಬ್ದುಲ್ ಸೋಯೇಬ್ ಅಂತ ಮಾಡ್ತಾರೆ, ಆಶಾ ಸೂರ್ಯನಾರಾಯಣ ಅಂತ ಮಾಡ್ತಾರೆ, ಮುಖೇಶ್ ಜೈನ್ ಅಂತ ಮಾಡ್ತಾರೆ, ಸುರೇಶ್ ಜೈನ್ ಅಂತ ಮಾಡ್ತಾರೆ, ಬಳ್ಳಾರಿಯಲ್ಲಿ ವೆಂಕಟೇಶ್ ಮಾಡ್ತಾರೆ, ಆಮೇಲೆ ಇವರು ದಿವ್ಯಾ ಸೋಳಂಕಿ ಅಂತ ಮಾಡ್ತಾರೆ, ಪದ್ಮಪ್ರಿಯ ಅಂತ, ಇವರು ಪದ್ಮ ಅವಾರ್ಡ್ ಒಂದು ತೊಗೊಂಡಿದ್ದಾರೆ ಸರ್, ಪದ್ಮ ವಿಭೂಷಣ ಅಂತ ಅವಾರ್ಡ್ ತೊಗೊಂಡಿದ್ದಾರೆ ಪದ್ಮಪ್ರಿಯ ಮೇಡಮ್, ಈ ಬ್ಲಡ್ ಅರೇಂಜ್ ಮಾಡೋಗೋಸ್ಕರ. ಸೊ ಆಮೇಲೆ ಬೆಲ್ಗಮಲ್ಲಿ ಡಾಕ್ಟರ್ ರಾಮಣ್ಣನ್ ಅವರು ಅಂತ ಮಾಡ್ತಾರೆ, ಹುಬ್ಳಿದಲ್ಲಿ ಕಿರಣ್ ಗರ್ಡ್ ಅಂತ ಮಾಡ್ತಾರೆ, ಆಮೇಲೆ ಕೊಡಗುದಲ್ಲಿ ಅಂಜುಮ್ ಅಂತ ಮಾಡ್ತಾರೆ, ಹೈದ್ರಾಬಾದಲ್ಲಿ ಮುನೀರು, ಅಭಿನಂದನ್ನು, ಅಬ್ರಾಹಿಮು, ಅಖಿಲು, ಸದ್ದಾಮು, ದೀಪ, ಕಿರಣ್, ಸಂತೋಷು, ಸಾಯಿಬಾಬಾ ಅಂತ ಮಾಡ್ತಾರೆ, ಬಿಜಾಪುರಲ್ಲಿ ವರುಣು, ಮಾಜಿದು, ವಸೀಮು, ಇರ್ಫಾನ್ ಅಂತ ಮಾಡ್ತಾರೆ, ಮಂಗಳೂರಲ್ಲಿ ಇಮ್ರಾನು, ದಾವೂದು, ನೌಫಲ್ ಅಂತ ಮಾಡ್ತಾರೆ, ಕಂಪ್ಲಿದಲ್ಲಿ ಅಂಬಣ್ಣ ಮಾಡ್ತಾರೆ, ಆಂಜನೇಯ ಮಾಡ್ತಾರೆ, ಹನುಮಂತ್ ಮಾಡ್ತಾರೆ, ಪ್ರಶಾಂತ್ ಅಂತ ಮಾಡ್ತಾರೆ, ಗಂಗಾವತಿಯಲ್ಲಿ ರುದ್ರಮುನಿ ಅಂತ ಮಾಡ್ತಾರೆ, ಸಿನ್ನೂರಲ್ಲಿ ಅಖಿಲ್ ಭಾಷಾ ಹೂಡ ಬಸಪ್ಪ ಅಂತ ಮಾಡ್ತಾರೆ, ಸತಾರಾದಲ್ಲಿ ಪರೇಶ್ ಕಾಂಬ್ಳೆ ಅಂತ ಮಾಡ್ತಾರೆ, ಡೆಲ್ಲಿ ಮತ್ತು ರಾಜಸ್ಥಾನದಲ್ಲಿ ವಿಜಯ್ ಕುಮಾರ್ ಅಂತ ಮಾಡ್ತಾರೆ, ಡೆಲ್ಲಿದಲ್ಲಿ MYM ಪಂಕಜ್ ಅಂತ MYM ಅಂತ ಒಂದು ಸಂಸ್ಥೆ ಇದೆ, ಅಲ್ಲಿ ಪಂಕಜ್ಜಿ ಅಂತ ಮಾಡ್ತಾರೆ, ಆಮೇಲೆ ರಾಜಸ್ಥಾನದಲ್ಲಿ ಕೈಲಾಶ್ನಾಥ್ ಅಂತ ಮಾಡ್ತಾರೆ ಸರ್, ಆಮೇಲೆ ಹನುಮೇಶ್ ಭಾವಿಕಟ್ಟಿ ಅಂತ ಮಾಡ್ತಾರೆ. ಈ ಥರ ಎಲ್ಲ ಒಂದು ನಮ್ಮ ಕರ್ನಾಟಕದಲ್ಲಿ ಮ್ಯಾಕ್ಸಿಮಮ್ ಎಲ್ಲ ಜಿಲ್ಲೆಯಲ್ಲಿ ನಾವು ಅರೇಂಜ್ ಮಾಡ್ತೀವಿ ಸರ್. ಈ ಜಿಲ್ಲೆ ಬಿಟ್ಟು ಅದು ಮತ್ತೆ ನೆರೆ ರಾಜ್ಯದಲ್ಲಿ ಕೂಡ ನಮ್ಮದು ವಾಲಂಟಿಯರ್ಸ್ ಬ್ಲಡ್ ಅರೇಂಜ್ ಮಾಡೋರು ಇದ್ದಾರೆ ಸರ್. ಅದ್ಭುತವಾದಂಥ ಒಂದು ಕೆಲಸ. ಇಷ್ಟು ಜನ ಸಂಪರ್ಕದೊಳಗೆ ಇದ್ದೀರಿ, ಯಾವ ರೀತಿ ಈ ಥರ ಡೆವಲಪ್ ಮಾಡ್ಕೊಂಡ್ರಿ ತಾವು ಸರ್? ಇದು ಯಾವ ರೀತಿ ಅಂತಂದಾಗ, ಈಗ ಈ ಒಂದು ವಾಟ್ಸಪ್ ಅನ್ನೋದೇನೇ ಒಂದು ಸೋಷಿಯಲ್ ಮೀಡಿಯಾ ಇದೆ. ಈಗ ಫೇಸ್ಬುಕ್ ಅಲ್ಲಿ ಒಂದು ಬ್ಲಡ್ ಡೋನರ್ಸ್ ಗ್ರೂಪ್ ಅಂತ ಇದೆ, ಅದರಲ್ಲಿ ಎಲ್ಲಾ ಜಿಲ್ಲೆಯವರು ಸಿಗ್ತಾರೆ ಸರ್. ಸೊ ಈಗ ನಾವು ಯಾವ ತರ ಅಂತಂದ್ರೆ, ಈಗ ಬಳ್ಳಾರಿಯಲ್ಲಿ ವೆಂಕಟೇಶ್ ಇದ್ದಾರೆ ಎಕ್ಸಾಂಪಲ್, ಬೆಂಗಳೂರಲ್ಲಿ ಸೋಯಬ್ ಇದ್ದಾರೆ. ಈಗ ಅವರಿಗೆ ಗುಲ್ಬರ್ಗದಲ್ಲಿ ಬೇಕು ಅಂದಾಗ ಅವ್ರು ಏನ್ ಮಾಡ್ತಾರೆ ಸರ್, ನಮ್ಗೆ ಫೋನ್ ಮಾಡ್ತಾರೆ. ಸೊ ನಾವು ಅಬ್ದುಲ್ ಸೋಯಬ್ ಏನಿದ್ದಾರೆ ಚೆನ್ನೈ, ಆಂಧ್ರ, ಆಮೇಲೆ ಬೆಂಗಳೂರು, ಈ ಕಡೆ ಎಲ್ಲ ಅವ್ರು ಅರೇಂಜ್ ಮಾಡ್ತಾರೆ. ಒಳ್ಳೆ ಕಾಂಟ್ಯಾಕ್ಟ್ಸ್ಗಳಿದೆ ಸರ್. ಹಾಂ ಸರ್, ಒಳ್ಳೇದು. ಒಂದು ಕರೆ ಅದ ನಮಗೆ ತಗೊಳ್ಳೋಣ. ಹಲೋ ಹಲೋ, ನಮಸ್ಕಾರ. ಜೊತೆ ನಮಸ್ಕಾರ, ಹೇಳ್ರಿ. ಹಲೋ ಹಲೋ ಸರ್. ನಮಸ್ಕಾರ, ಹೇಳ್ರಿ. ಯಾರು ಮಾತಾಡೋದು ಸರ್? ನಾನು ನಾಗರಾಜ್ ಚೌಧರಿ ಅಂತ್ರಿ. ನಾಗರಾಜ್ ಚೌಧರಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಕಲಬುರಗಿ ಸರ್. ಕಲಬುರಗಿಯಿಂದ. ಹೇಳ್ರಿ ಚೌಧರಿ ಅವರೇ. ಸರ್, ರಕ್ತದಾನ ಮದ್ಯಪಾನ ಮಾಡಿದಾಗ ಮಾಡಬಾರ್ದಲ್ರಿ ಸರ್? ಮದ್ಯಪಾನ ಮಾಡಿದಾಗ ರಕ್ತದಾನ ಮಾಡಬಾರ್ದು ಅನ್ನುವಂಥ ಮಾಡಬಾರ್ದಲ್ರಿ? 24 hours. ಅದೇ ಸ್ವಲ್ಪ ಅದು ಇನ್ಫಾರ್ಮೇಶನ್ ಬೇಕಾಗಿತ್ತು. At least 24 hours. It should be 24 hours. ಓಕೆ ಸರ್, ಓಕೆ, ಧನ್ಯವಾದಗಳು. 24 ತಾಸು ಅಂದರೆ ಒಂದು ದಿವಸದ ನಂತರ ನೀವು ಮಾಡ್ಬೋದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಮದ್ಯಪಾನದ ವಿಷಯ ಯಾಕೆ ತೆಗೆದ್ರಿ? ಮದ್ಯಪಾನ ಮಾಡೋದು ಒಳ್ಳೇದಲ್ಲ ಶರೀರದ ಸಲುವಾಗಿ. ಹೌದು. ಏನು ಮಾಡ್ತೀರಿ ಸರ್? ಅದು ಏನು ಮಾಡ್ತೀರಿ? ರಾಟಿ ಬಿದ್ದದ್ರಿ, ಬಿಟ್ಟು ಬಿಡ್ರಿ, ಕಡಿಮೆ ಮಾಡಿವಿ ಎಲ್ಲ ಅಂತೆಲ್ಲ. ಚೌಧರಿ ಅವರೇ, ನಾವು ಸಣ್ಣವರು ಮದ್ಯಪಾನವನ್ನು ತಪ್ಪಿಲ್ಲ ಬಿಡ್ರಿ. ಆ್ಯಕ್ಚುಲಿ ಅವರು ಮೋಸ್ಟ್ ಪ್ರಾಬಬ್ಲಿ
ಅವ್ರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಸರ್, ಬಟ್ ಅವರು ಯಾರಾದ್ರೂ ಮಾಡ್ತಾ ಇದ್ರೆ ಅವರಿಗೆ ಒಂದು ಇನ್ಫಾರ್ಮೇಶನ್ ಕ್ವಶನ್ ಕೇಳಿದ್ರು. ಇಲ್ಲ, ಭಾಳ ಒಳ್ಳೆ ವಿಚಾರ. ಯಾಕಪ್ಪ ಅಂತಂದ್ರೆ ಇಂಥ ಸಂದರ್ಭಗಳು ಕೆಲವೊಮ್ಮೆ ವಿಚಾರ ಮಾಡಿರೋದಿಲ್ಲ. ಈಗ ಹೌದು, ನಾವು ಮದ್ಯ ವ್ಯಸನಿಗಳು ಇದ್ದೀವಿ ಅಂತಂದ್ರೂ ಕೂಡ ನಾವು ರಕ್ತದಾನ ಮಾಡಬೇಕು ಅನ್ನುವಂಥ ಒಂದು ಉತ್ಸಾಹ ಇದ್ದೇ ಇರ್ತದೆ. ಅಂಥವ್ರ ಸಲುವಾಗಿ ತಾವು ಏನು ಪ್ರಶ್ನೆ ಕೇಳಿರಿ ನಾಗರಾಜ್ ಚೌಧರಿ ಅವರೇ, ತುಂಬ ಧನ್ಯವಾದಗಳು ತಮಗೆ ಕರೆ ಮಾಡಿದ್ದಕ್ಕೆ. मैडम, एक प्रश्न है आपसे पूछना. जब हम स्केर्सिटी के बारे में सोचते हैं, ब्लड स्केर्सिटी है, ब्लड का स्केर्सिटी है और डोनर्स का स्केर्सिटी है, ये हम गुलबर्गा के एग्जांपल लेंगे. गुलबर्गा में कितना ब्लड होना चाहिए एक समय पर? उसका ज़रूरत कब पड़ता है? कितने वॉल्यूम पड़ता है? अब गुलबर्गा में रिक्वायरमेंट फॉर एग्जांपल अगर 200 लोगों को ज़रूरत है इन 10 डेज टाइम में, आपको सिर्फ एग्जांपल बता रही हूँ मैं, आपको सिर्फ वहाँ पे 10% अवेलेबल होगा. बाकी का 90% बहुत मुश्किलों से अरेंजमेंट होता है. ऐसे आसानी से नहीं मिलता है. लक्ष्मीकांत साहब जैसे लोग पीछे लग के वहाँ पर रिक्वायरमेंट को अनदर 70% का करते हैं, और 10% तो मिल ही नहीं जाता. आप वहाँ पे देख सकते हैं कितने सारे डेथ हो रहे हैं. और बेचारे लोग गवर्नमेंट हॉस्पिटल में इतना सब कुछ करने के बावजूद भी 1 या 2 तो डेथ होती ही. जब हम वो सीन देखेंगे तो हमको पता होगा कि क्या तकलीफ हो रही है. सिर्फ 10% वॉलंटरली आते हैं, बाकी का बहुत मेहनत होती है. तो रिक्वायरमेंट तो कम है. रिक्वायरमेंट ज़्यादा है, लेकिन लोगों का आना, वॉलंटरली आना, ब्लड डोनेट करना, ये प्योरली वॉलंटरी है ना. यहाँ आपको कोई उसके पीछे कुछ नहीं देंगे. तो मगर जितना वॉलंटरी होगा उतना ब्लड सेफ होगा. ಒಂದು ಕರೆ ಇದೆ ನಮಗೆ. ಹಲೋ ಆಕಾಶವಾಣಿ, ನಮಸ್ಕಾರ ಹೇಳ್ರಿ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು, ಎಲ್ಲಿಂದ? ನಮಸ್ಕಾರ ಸೋಮಶೇಖರ್ ಸಾಬ್ರೆ, ನಾವು ಸಾಬಣ್ಣ ಯಾದಗಿರಿ ಡಿಸ್ಟ್ರಿಕ್ಟ್. ಸಾಬಣ್ಣವ್ರ ಯಾದಗಿರಿಯಿಂದ ಮಾತಾಡ್ತಾ ಇದ್ರಿ, ಹೇಳ್ರಿ ತಮ್ಮ ಪ್ರಶ್ನೆ ಕೇಳ್ರಿ ಮೇಡಮ್ ಅವರು. ಇಲ್ಲಿ ರಕ್ತದಾನ ಅಂತ ಕಾರ್ಯಕ್ರಮ ಇಟ್ರಲ್ರಿ. ಇಲ್ಲಿ ನಮ್ಮ ಹುಡುಗ ಒಬ್ಬ ನಾಗಪ್ಪ ಅಂತ, ಜಿಂಕೇರ್ ನಾಗಪ್ಪ ಅಂತ, ನಾ ರಕ್ತದಾನ ಮಾಡ್ಬೇಕಾದ್ರೆ ಯಾವ ಆಸ್ಪತ್ರೆಗೆ ಹೋಗ್ಬೇಕಂತ ಕೇಳಿದ, ಅದಕ್ಕೆ ಮಾಡಿದೀನಿ. ರಕ್ತದಾನ ಮಾಡ್ಬೇಕಂತಂದ್ರೆ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಹೌದ್ರಿ. ಒಳ್ಳೇದಿಲ್ಲಿ ಲಕ್ಷ್ಮೀಕಾಂತ್ ಅವರು ತಮಗೆ ಉತ್ತರ ಕೊಡ್ತಾರೆ ನೋಡ್ರಿ. ಸರ್ ನಮಸ್ಕಾರ ಸಾಬಣ್ಣ ಸರ್. ನಮಸ್ಕಾರ ರೀ. ಈಗ ಅಲ್ಲಿ ಯಾದಗಿರಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಅಲ್ಲ ಸರ್? ಈಗ ನಾನು ಬೆಳಿಗ್ಗೆ ಒಬ್ಬರು ಫೋನ್ ಮಾಡಿದ್ರು ಸರ್ ನನಗೆ. ಹೊಸ ಹಾಸ್ಪಿಟಲಲ್ಲಿ ಇನ್ನೂ ಶಿಫ್ಟ್ ಆಗಿಲ್ಲ ಸರ್, ಇನ್ನೂ ಹಳೆ ಹಾಸ್ಪಿಟಲಲ್ಲೇ ಬ್ಲಡ್ ಬ್ಯಾಂಕ್ ಇದೆ ಸರ್. ಆ ಚಿತ್ತಾಪುರ ರೋಡ್ಗೆ ನೀವು ಹೇಳ್ತಾ ಇದ್ರಿ, ಅಲ್ಲಿ ಇನ್ನೂ ಶಿಫ್ಟ್ ಆಗಿಲ್ಲ ಸರ್, ಇನ್ನೂ ಹಳೆ ಹಾಸ್ಪಿಟಲಲ್ಲೇ ಇದೆ. ನೀವು ಅಲ್ಲಿ ಹೋಗಿ ಬ್ಲಡ್ ಕೊಡ್ಬೋದು ಸರ್. ಅಡ್ರೆಸ್ಸು ನನಗೂ ಅಷ್ಟು ಐಡಿಯಾ ಇಲ್ಲ ಸರ್, ಯಾದಗಿರಿದಲ್ಲಿ ಎಲ್ಲಿ ಬರುತ್ತೆ. ಹೌದು ಸರ್. ವೆರಿ ಗುಡ್, ಒಳ್ಳೆಯದು. ಧನ್ಯವಾದಗಳು ಸಾಬಣ್ಣವರೇ ಕರೆ ಮಾಡಿದ್ದಕ್ಕೆ. ಭಾಳ ಒಳ್ಳೆ ಪ್ರಶ್ನೆನ ತಾವು ಕೇಳಿದ್ರಿ. ಇನ್ನೊಂದು ಕರೆ ಅದ ನಮಗೆ. ಹಲೋ ನಮಸ್ಕಾರ. ನಮಸ್ಕಾರ ಹೇಳ್ರಿ, ಯಾರು ಮಾತಾಡೋದು? ಶಿವಲಿಂಗಪ್ಪ ಮಾತಾಡ್ತೀನಿ ರೀ. ಇನ್ನೊಂದು ಪ್ರಶ್ನೆ ಐತೆ ಸರ. ಕೇಳ್ರಿ. ಈಗ ಬ್ಲಡ್ ತಗೊಂಡಿರ್ತೀವಲ್ಲ ಸರ, ಅದು ಎಷ್ಟು ಗಂಟೆ ಒಳಗೆ ಹೋಯ್ದು ಪೇಷಂಟ್ ಹಾಕೋಬೇಕ್ರಿ ಅದು ಬ್ಲಡ್? आफ्टर इट इज़ इशूड फ्रॉम द ब्लड बैंक. ब्लड बैंक से निकाल के लेके जाते हैं ना, तो उसको ज़्यादा से ज़्यादा 1 घंटे तक रख सकते हैं, लेकिन उसके इमीडिएटली बाद शुरू करना होगा. जब हम ब्लड लेते हैं आदमी से, उसके बाद हम कितने टाइम में? एक बार आप डोनेट करते हैं तो वो डोनेट करने के बाद हम इमीडिएटली उसको फ्रिज में रखते हैं. उसका जो पायलट ट्यूब निकाल के उसमें से टेस्टिंग करते हैं. तो उसको बाहर नहीं रखते हैं, उसको इमीडिएटली 33 to 4 डिग्री टेम्परेचर के फ्रिज में रखते हैं, और उसकी टेस्टिंग होने तक वो फ्रिज में रहेगा. फिर फ्रिज में से निकाल के लेके जाने के विदिन 1 आवर टाइम में उसको स्टार्ट करना होगा ब्लड ट्रांसफ्यूಷನ್. ಇನ್ನೊಂದು ಪ್ರಶ್ನೆ ಸರ. ಕೇಳ್ರಿ. ಆ ಬ್ಲಡ್ ಇರ್ತಲ್ರಿ, ಎಷ್ಟು ದಿನ ತನಕ ಅದು ಶರೀರದಾಗ ಚೆನ್ನಾಗಿರ್ತಾವ್ರಿ? ಎಷ್ಟು ದಿನದ ತನಕ ಶರೀರದೊಳಗೆ ಚಲೋ ಇರ್ತದೆ? फ्रेश ब्लड अगर हमारा खुद का जब बनता है तो 120 डेज उसकी ये होती है. ये 1/3 उसका 1/3 डेज लगेंगे. 2/3 कंपनसेशन नहीं देगा, वो 1/3 का कंपनसेशन देगा. 40 डेज तक वो रहेगा. ಶಿವಲಿಂಗಪ್ಪ ಅವರೇ, ಸಾಮಾನ್ಯವಾಗಿ ಕೆಂಪು ರಕ್ತ ಕಣಗಳು 120 ದಿವಸ ಇರ್ತಾವ.
ಹಾಂ ಸರ್. ಈಗ ನೀವು ಬ್ಲಡ್ ಹಾಕಿದ ನಂತರ ಏನಾಗ್ತದೆ ಅದರೊಳಗೆ ಅದರ ಆಯುಷ್ಯ ಕಡಿಮೆ ಆಗಿಬಿಡ್ತದೆ. ಸುಮಾರು 30-40 ದಿವಸ ತನಕ ಅಷ್ಟೇ ಬರ್ತದೆ ಅದು ಬ್ಲಡ್. ಅದರ ನಂತರ ನಿಮ್ಮಲ್ಲಿ ಈ ಶಕ್ತಿ ಇರ್ತದಲ್ಲ, ಬ್ಲಡ್ ಮತ್ತೆ ಹೆಚ್ಚಿಗೆ ಆಗುವಂಥದ್ದು, ಹುಟ್ಟುತ್ತಾ ಇರ್ತದೆ, ಸಾಯ್ತಾ ಇರ್ತಾವೆ, ಹೀಗೆಲ್ಲ ಆಗ್ತಾ ಇರ್ತದೆ. ಈಗ ನಾವು ಹೆಂಗೆ ಇರ್ತೇವ್ರಿ, ಅದ್ರ ವಯಸ್ಸಾದವ್ರಿಗೆ ಹಾಕಿರ್ತೇವಲ್ರಿ. ಹೌದು ಹೌದು ಹೌದು. ಅವ್ರಿಗೆ ಕೇಳಿದ್ರಿ. ಹಾಂ, ಅದೇ ಸ್ವಲ್ಪ 30-40 ದಿವಸದೊಳಗೆ ಅವು ಹೋಗಿಬಿಡ್ತಾವೆ ಸೆಲ್ಸ್. ಓಕೆ ಓಕೆ. ಒಳ್ಳೆಯದು. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಇನ್ನೊಂದು ಕರೆ ಅದ ನಮಗೆ ತಗೊಳ್ಳೋಣ. ಹಲೋ, ಆಕಾಶವಾಣಿ. ಹಲೋ, ನಮಸ್ಕಾರ, ಹೇಳ್ರಿ ಸರ್. ಇದು ಮಧುಮೇಹ ಪೇಷಂಟ್ ರೋಗಿಗಳು ರಕ್ತದಾನ ಮಾಡ್ಬೋದೇನು ಸರ್? ಯಾರು ಮಾತಾಡಿದ್ರಿ, ಎಲ್ಲಿಂದ? ಆನಂದ್ ಕುಲಕರ್ಣಿ ಸುಲೇಪೇಟ್ ಅಂತ कलबुर्गिंदा आनंद सुलेपेट और हाँ, जो डायबिटीज के मरीज जो होते हैं वो रक्तदान कर सकते हैं? कंट्रोल्ड डायबिटीज, अनकंट्रोल्ड रहेगा तो नहीं करेंगे। आपका अब तो हर किसी को डायबिटीज हो रहा है, तो वो दैट इज नॉट द क्राइटेरिया फॉर द डिफॉल्टर। आप अगर आपका कंट्रोल ब्लड शुगर है, आपका टैबलेट्स टाइम से ले रहे हैं, आपका एकदम अनकंट्रोल नहीं हो रहा है, HbA1c वैल्यू आपकी लिमिटेड आ रही है, तो आप बिल्कुल डोनेट कर सकते हैं। हाँ हाँ हाँ. ಆನಂದ್ ಅವರೇ, ತಮಗೆ ಉತ್ತರ ಸಿಕ್ತಾ? ಸಿಕ್ಕ ಸರ್. ಆದ್ರೆ ಇನ್ನೊಂದು ಸರ್ ಪ್ರಶ್ನೆ ಕೇಳ್ರಿ. ಅದ ಅನ್ಕೊಂಡ್ರೆ ಇರ್ಲಾರ್ದವ್ರು ಕೊಡಬಾರ್ದೇನ್ರಿ? ಏನ್ರಿ? ಅಲ್ಲ, ಕಂಟ್ರೋಲ್ ಇರ್ಲಾರ್ದವ್ರು अनकंट्रोल नहीं रहा 300 अबव नहीं दे सकते सर, नहीं दे सकते सर, दैट इज नॉट कंट्रोल डायबिटीज। ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಆನಂದ್ ಸುಲೇಪೇಟ್ ಅವರು ಕರೆ ಮಾಡಿದ್ದಕ್ಕೆ. मैडम, अब हम ये रक्त का सिनेरियो देखें तो किस ब्लड ग्रुप का ज़्यादा रिक्वायरमेंट होता है? ये तो ट्रेजेडी है सर। O पॉजिटिव के लोग बहुत सारे पड़े हुए हैं, लेकिन O पॉजिटिव बीमार नहीं होते। आपको मिला होगा, यही तो बात है। आपको मिलेंगे A पॉजिटिव, B पॉजिटिव के मरीज आएंगे, A पॉजिटिव के मरीज आएंगे, AB के मरीज आएंगे, O के भी आएंगे, ऐसा नहीं है नहीं आते, लेकिन कम आएंगे। ओ पॉजिटिव वालों को बहुत अच्छा मैसेज दे दिया आपने। तो ऐसा ये दिस इज विद द एक्सपीरियंस इन वर्किंग इन 12 years in the blood bank। तो अरे इतने सारे ओ पॉजिटिव लेके आए बाबा, अभी जाएंगे कैसा, इतने निकलेंगे कैसे? तो अभी बार बार फोन हरे को करना होता है, आपको ए पॉजिटिव चाहिए तो हमारे पास अवेलेबल है, आके लेके जाओ। ए पॉजिटिव, बी पॉजिटिव, AB पॉजिटिव का भी ज़्यादा होता है, लेकिन हमको डोनर ज़्यादा नहीं मिलते। ಇದರಲ್ಲಿ ಅತಿ ವಿರಳವಾಗಿ ಬ್ಲಡ್ ಒಂದಿದೆ ಅಣ್ಣ, AB ನೆಗೆಟಿವ್ ಅಂತ. AB ನೆಗೆಟಿವ್, ಹೌದು. ಇದು ನಮ್ಮ ಗುಲ್ಬರ್ಗ ಇದರಲ್ಲಿ 2021ರಲ್ಲಿ ನಾನು ಒಂದು ಎಕ್ಸೆಲ್ ಶೀಟಲ್ಲಿ ಡೋನರ್ಸ್ನ ಡೀಟೇಲ್ಸ್ ಇರುತ್ತೆ. ಆವಾಗ 14 ಜನ ಇದ್ದರು, ಈಗ ಒಂದು 34 ಜನ ಆಗಿದ್ದಾರೆ. AB ನೆಗೆಟಿವ್ ಗುಲ್ಬರ್ಗ ಪೂರ ಎಂಟೈರ್ ಡಿಸ್ಟಿಕಲ್ಲಿ ಬರೀ ಇರೋದು 34 ಜನ. ಅದರಲ್ಲಿ ಒಂದಿಷ್ಟು ಜನ ಹೊರಗಡೆನೇ ಇದ್ದಾರೆ, ಗುಲ್ಬರ್ಗ ಬಿಟ್ಟು ತಾಲೂಕಾ ಪ್ಲೇಸಲ್ಲಿ ಇದ್ದಾರೆ. ಬೀದರಲ್ಲಿ ಒಬ್ಬರು ಸಮಾಧಾನ ಇದ್ದಾರೆ, ಬೇಕು ಅಂದರೆ ಹೇಳ್ರಿ ಬಂದು ಕೊಡ್ತೀನಿ. ಪೊಲೀಸ್ ಇದ್ದಾರೆ, ಅವರು DC ಗನ್ಮ್ಯಾನ್ ಇದ್ದಾರೆ, ಅವ್ರದ್ದು ಕೂಡ AB ನೆಗೆಟಿವ್, ಅವರು ಬಂದು ಕೊಡ್ತೀನಿ ಅಂತ. ನನ್ನದು ಒಬ್ಬರು ಫ್ರೆಂಡ್ ಇದ್ದಾರೆ, ರಾಜ್ಕುಮಾರ್ ಸಿಂಗ್ ಅಂತ, ಅವ್ರು ಬೆಂಗಳೂರು ಇದ್ದಾರೆ. ಇವರು ಈ ಗುಲ್ಬರ್ಗದಿಂದ ರಾಯಚೂರು ಹೋಗಿ ಸ್ವಂತ ಡೀಸೆಲ್ ಖರ್ಚು ಮಾಡಿಕೊಂಡು ಕಾರ್ ತೊಗೊಂಡು ಹೋಗಿ ಡೊನೇಟ್ ಮಾಡಿ ಬಂದಿದ್ದಾರಣ್ಣ, ರಾಜ್ಕುಮಾರ್ ಸಿಂಗ್ ಅವರು. ಸೊ ಇದು ಅತಿ ವಿರಳವಾದ. ಈಗ ಇದರಲ್ಲೇ ಇನ್ನೂ ಒಂದು ಬಾಂಬೆ O ಪಾಸಿಟಿವ್, ಬಾಂಬೆ O ನೆಗೆಟಿವ್ ಅಂತ ಇದೊಂದು ಬ್ಲಡ್ ಗ್ರೂಪ್ ಇದೆ. ಇದು ಬಾಂಬೆ ಬ್ಲಡ್ ಒಂದು 10 ಲಕ್ಷಕ್ಕೆ ಒಬ್ರು ಅಥವಾ ಇಬ್ರು ಸಿಗ್ತಾರೆ ಸರ್. ಆ ಡೋನರ್ಸು ಕೂಡ ನಮ್ಮ ಹತ್ರ ಅವೈಲೇಬಲ್ ಇದ್ದಾರೆ, ಅಂದ್ರೆ ಹುಬ್ಳಿದಲ್ಲಿದ್ದಾರೆ. ಬೇಕು ಅಂತಂದ್ರೆ ಅವ್ರು ಬಂದು ಕೊಡ್ತಾರೆ. ಅವ್ರದ್ದು ಕಂಡೀಷನ್ ಹೆಂಗ ಅಂತಂದ್ರೆ, ಬಾಂಬೆ ಗ್ರೂಪ್ O ಪಾಸಿಟಿವ್ ನಿಮ್ದಿದೆ ಅಂತಂದ್ರೆ ಬಾಂಬೆ ಗ್ರೂಪ್ O ಪಾಸಿಟಿವ್ ನೀವಿಬ್ರು ದೋಸ್ತಿ ಆಗ್ಬೇಕು. ನನಗೆ ಬೇಕಾದಾಗ ನೀ ಕೊಡಪ್ಪ, ನೀನು ಬೇಕಾದಾಗ ನಾನು ಕೊಡ್ತೀನಿ. ಬಾಂಬೆ ಬ್ಲಡ್ ಗ್ರೂಪ್ ಇಸ್ ಅ ವೆರಿ ರೇರ್ ಬ್ಲಡ್ ಗ್ರೂಪ್, ರೇರೆಸ್ಟ್. why here what will happen now, एक सब्सटेंस जो ब्लड ग्रुप बनाता है वही नहीं रहता है उनके पास। तो बॉम्बे ब्लड ग्रुप सिर्फ बॉम्बे ब्लड ग्रुप को ही दे सकता है। ನಾಯಿ ಮರಿ ಕೊಡ್ಬೋದು ಸರ್. ಈ ಗುಲ್ಬರ್ಗದಲ್ಲಿ ಖ್ಯಾತಿಯ ಒಂದು ವೈದ್ಯರಿದ್ದಾರೆ, ಅವರ ಹೆಸರು ಬಂದ್ಬಿಟ್ಟು ಮರ್ತೋದೆ. ಇರಲಿ, ಒಂದು ಕರೆ ಅದ, ನೀವು ನೆನಪು ಮಾಡ್ಕೊಳ್ರಿ. ಒಂದು ಕರೆ ಅದ ತಗೋಣ. ಹಲೋ, ಆಕಾಶವಾಣಿ. ಹಲೋ, ನಮಸ್ಕಾರ, ಹೇಳ್ರಿ. ಹಾಂ, ವಿಠಲ್ ಅವ್ರು ಹೇಳ್ರಿ, ತಮ್ಮ ಪ್ರಶ್ನೆ ಏನದ ಕೇಳ್ರಿ. ಸರ್, ಇದು ನಾವು ವಯಸ್ಸಿನ ಮಿತಿ ಏನದ ಏನ್ರಿ ಬ್ಲಡ್ ಡೊನೇಟ್ ಮಾಡಬೇಕಾದ್ರೆ? ಹೌದು. up to 60 years you can donate. 18 ವರ್ಷದ ಮೇಲ್ಪಟ್ಟು 60 ವರ್ಷದ ಒಳಗೆ ಮಾಡ್ಬೋದು. 60 ವರ್ಷದ ಒಳಗೆ ಇರಬೇಕು. ಹಾಂ, ಹೌದು. If you are very healthy, even after 60 years, up to 65 years also you can donate. ಅಡ್ಡಿಲ್ಲ. ವಿಠಲ್ ಅವರೇ, ತಮ್ಮ ಒಂದು ಆರೋಗ್ಯದ ಬಗ್ಗೆ ತಾವು ತಿಳ್ಕೊಂಡು 65 ವರ್ಷ ತನಕನೂ ಡೊನೇಟ್ ಮಾಡ್ಬೋದು ಅಂತ ಹೇಳ್ತಾರೆ ಮೇಡಮ್ ಅವರು.
I have many donors who are above 60. They are very healthy. They do not have diabetes. They do not have hypertension. They are living very healthy life. So they have donated and it worked well. ಓ ಫೈನ್. ಸೊ ಅದೇ ಹೇಳ್ದಲ್ಲ ಸರ್, ಅದು ವಿಶ್ವನಾಥ್ ಹೆಗ್ಗಾ ಸರ್ ಅಂತ ಹೇಳಿ ಅವ್ರು ಸರ್ಜನ್ ಇದ್ದಾರೆ ಸರ್. ಅವರು ಅವ್ರ ಹತ್ರ ಆ್ಯಕ್ಚುಲಿ ಪ್ಯಾಕೆಟ್ ಇರೋದಿಲ್ಲ ಸರ್. ಅವರು ರಿಕ್ವೆಸ್ಟ್ ಮಾಡಿಬಿಟ್ಟು ನಾನು ಒಂದೆರಡು ಸರ್ತಿ ನವಜೀವನ್ ಬ್ಲಡ್ ಬ್ಯಾಂಕಿಂದ ಒಂದೆರಡು ಪ್ಯಾಕೆಟ್ ಕೊಡಿಸಿದ್ದೀನಿ. ಅದು ಎದಕ್ಕೆ ಬೇಕು ಅಂತ ಡೀಟೇಲ್ಸ್ ಬೇಕು, ಅವ್ರು ಗೌರ್ಮೆಂಟಿಗೆ ಲೆಕ್ಕ ಕೊಡಬೇಕಾಗತ್ತೆ. ಸೊ ಹೀಗಾಗಿ ಒಂದೆರಡು ಸರ್ತಿ ನಾನು ಕೊಡಿಸಿದ್ದೆ. ಅವರು ಈ ಒಂದು ಲ್ಯಾಬ್ ಡಾಗ್ ಇದೆ ಅಂದರೆ ಲ್ಯಾಬ್ ಡಾಗಿಂದನೇ ಕೊಡಬೇಕು ಜಾತಿ ಲೆಕ್ಕದಲ್ಲಿ. ಒಂದು ನಾರ್ಮಲ್ ಬ್ರೀಡ್ ಇದೆ, ಆ ನಾರ್ಮಲ್ ಬ್ರೀಡ್ದೇ ಬ್ಲಡ್ ಬೇಕು ಸರ್. ಅದನ್ನು ಕೂಡ ಗುಲ್ಬರ್ಗದಲ್ಲಿ ಪರ್ಚೇಸಿದವರು ವಿಶ್ವನಾಥ್ ಹೆಗ್ಗಾ ಅವರು. ಅದನ್ನು ಕೂಡ ನಾವು ಅರೇಂಜ್ ಮಾಡಿದ್ದೀವಿ ಸರ್. ಎಸ್ ಸರ್. ಒಳ್ಳೆಯದು. ಇನ್ನೂ ಕರೆಗಳದಾವ, ನಮಗೆ ಇನ್ನೂ ಸಾಕಷ್ಟು ವಿಚಾರಗಳದಾವ. ಇಂಥ ಒಂದು ಮಹತ್ವದ ದಿನದ ಸಂದರ್ಭದೊಳಗೆ ಇವತ್ತಿನ ಕಾರ್ಯಕ್ರಮ ಜೊತೆಯಲ್ಲಿ ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದೊಳಗೆ ಏನು ರಕ್ತದಾನದ ಮಹತ್ವದ ಬಗ್ಗೆ ಇಲ್ಲಿ ತನಕ ನಾವೆಲ್ಲ ಕೂಡಿ ಚರ್ಚೆ ಮಾಡಿದ್ವಿ ಮತ್ತು ನಮ್ಮ ಎಲ್ಲ ಕೇಳುಗರು ತಮ್ಮ ಸಂದೇಹಗಳನ್ನು ಪರಿಹಾರ ಮಾಡಿಕೊಂಡ್ರು. ಇವತ್ತಿನ ಕಾರ್ಯಕ್ರಮ ಮುಗಿಸುವಂಥ ಒಂದು ಸಮಯ ಬರ್ತಾ ಇದೆ. ಈ ಕಾರ್ಯಕ್ರಮದೊಳಗೆ ಭಾಗವಹಿಸಿ ನಮ್ಮ ಎಲ್ಲ ಶ್ರೋತೃಗಳ ಜೊತೆಗೆ ಸಂವಾದ ನಡೆಸಿದ್ದಕ್ಕೆ ಡಾಕ್ಟರ್ ಝೀನತ್ ಬೇಗಂ ಮೇಡಮ್ ಅವರಿಗೆ, ಲಕ್ಷ್ಮೀಕಾಂತ್ ಜೋಳದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ನಾವು ಸಲ್ಲಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆತ್ಮೀಯರೇ, ಒಂದು ವಿಚಾರವನ್ನು ನಾವು ಯಾವತ್ತೂ ಮನದೊಳಗೆ ಇಟ್ಟುಕೊಳ್ಬೇಕು. ರಕ್ತದಾನ ಅನ್ನುವಂಥದ್ದು ಭಾಳ ಶ್ರೇಷ್ಠ ದಾನ. ಅದು ಕೇವಲ ಒಬ್ಬ ವ್ಯಕ್ತಿಯನ್ನು ಉಳಿಸೋದಿಲ್ಲ, ಒಂದು ಕುಟುಂಬವನ್ನು ಉಳಿಸ್ತದ ಅನ್ನುವಂಥ ಒಂದು ವಿಚಾರ. ಇದು ಮೇಡಮ್ ಅವ್ರು ಹೇಳ್ದಂಗೆ ಒಂದು ದಿವ್ಯವಾದಂಥ ಒಂದು ದಾನ ಅಂಥೇಳಿ ಹೇಳ್ಬೋದು. ಈ ದಿವ್ಯ ದಾನ ಮಾಡಿದ ನಂತರ ಅದು ಯಾರು ದಾನಿಗಳಿರ್ತಾರಲ್ಲ ಅವರ ಶ್ರೇಯೋಭಿವೃದ್ಧಿಯನ್ನು ಮಾಡ್ತದೆ, ಅವರ ಆರೋಗ್ಯವನ್ನು ಸುಧಾರಣೆ ಮಾಡ್ತದೆ, ಅವರ ಒಂದು ರಕ್ತ ಉತ್ಪಾದನಾ ಕ್ಷಮತೆ ಏನದ ಅದು ಹೆಚ್ಚಾಗುವಂಗೆ ಮಾಡ್ತದೆ. ನಮ್ಮ ಶರೀರದೊಳಗೆ ಫ್ರೆಶ್ ಬ್ಲಡ್ ಉತ್ಪಾದನೆ ಆಗೋದ್ರಿಂದ ನಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ. ವಿಶೇಷವಾಗಿ ನಮ್ಮ ಹೃದಯದ ಆರೋಗ್ಯ ಏನದ ಅದು ಸುಧಾರಣೆ ಆಗೋದಕ್ಕೆ ಕಾರಣ ಆಗ್ತದೆ. ಅದಕ್ಕೆ ರಕ್ತದಾನ ಮಾಡುವಂಥ ಒಂದು ವಿಷಯದ ಕಡೆ ನಾವು ತೀವ್ರವಾಗಿ ಗಂಭೀರವಾಗಿ ಚಿಂತನೆ ಮಾಡಿ ಇವತ್ತು ತುದಿಗಾಲಿನ ಮೇಲೆ ನಿಲ್ಲುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಳೋಣ ಅಂಥೇಳಿ ಈ ಸಂದರ್ಭದೊಳಗೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಮತ್ತೆ ಮುಂದಿನ ವಾರ ಜೊತೆಯಲ್ಲಿ ಕಾರ್ಯಕ್ರಮದೊಳಗೆ ಜೊತೆಯಾಗೋಣ. ಅಲ್ಲಿ ತನಕ ಎಲ್ಲರಿಗೂ ನಮಸ್ಕಾರಗಳು. ನಮಸ್ಕಾರ. ಜೊತೆಯಲಿ ಬಾನುಲಿಯ ಜೊತೆಯಲಿ ಇದುವರೆಗೆ ಜೊತೆಯಲ್ಲಿ ಪ್ರಾಯೋಜಿತ ನೇರ ಫೋನ್ ಇನ್ ಸಂವಾದ ಕೇಳಿದಿರಿ. ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದಲ್ಲಿ ರಕ್ತದಾನದ ಮಹತ್ವ ಕುರಿತು ಸಂವಾದದಲ್ಲಿ ಪಾಲ್ಗೊಂಡವರು ಕಲಬುರಗಿಯ ಕೆಬಿಎನ್ ಮೆಡಿಕಲ್ ಕಾಲೇಜಿನ ವೈದ್ಯಕೀಯ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ಝೀನತ್ ಬೇಗಂ ಹಾಗೂ ನಮ್ಮ ಸಂಕಲ್ಪ ಪ್ರತಿಷ್ಠಾನದ ಸಂಸ್ಥಾಪಕ ಉಪಾಧ್ಯಕ್ಷರಾದ ಲಕ್ಷ್ಮೀಕಾಂತ್ ಜೋಳ. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಸೋಮಶೇಖರ್ ಎಸ್ ರೂಳಿ. ಶೀರ್ಷಿಕೆ ಗೀತ ರಚನೆ ಡಾಕ್ಟರ್ ಸದಾನಂದ ಪೆರ್ಲಾ. ಶೀರ್ಷಿಕೆ ಗೀತೆ ರಾಗ ಸಂಯೋಜಿಸಿ ಹಾಡಿದವರು ಕುಮಾರ್ ಕಣವಿ. ಪ್ರಸಾರ ನೆರವು ಸಂಗಮೇಶ್ ಹಾಗೂ ಲಕ್ಷ್ಮೀಕಾಂತ್ ಪಾಟೀಲ್. ತಾಂತ್ರಿಕ ನೆರವು ಗೋವಿಂದರಾವ್ ವಿ ಕುಲಕರ್ಣಿ.